ನಾವು ನೋಡ್ರಿ ಈ ಡಬ್ಬಿಗಳಲ್ಲಿ ತುಂಬತಕ್ಕಂಥ ವಸ್ತು ಸರ್ವಾಂಜನ ಅಂತ ನೀವು ಏನು ಕರಿತೀರಿ. ಸರ್ವಾಂಜನ ಅಂದರೆ ಯಶಸ್ಸನ್ನು ಕಾಣಬೇಕು, ಅಭಿವೃದ್ಧಿ ಹೊಂದಬೇಕು. ಯಾವ ಕೆಲಸಕ್ಕೆ ನಾವು ಕೈ ಹಾಕಿದ್ರು ಅದು ಸಕ್ಸಸ್ ಆಗಬೇಕು. ಎಷ್ಟೋ ವರ್ಷಗಳಿಂದ ದಾರಿದ್ರ್ಯರಾಗಿ ಕಷ್ಟ ಕಾರ್ಪಣ್ಯಗಳಿಂದ ಕೊಳಿತಾ ಬಂದಿರೋರು ತುಂಬ ದುಃಖಿತರಾಗಿರ್ತಾರೆ. ಆ ನೋವನ್ನು ಯಾರ ಹತ್ರ ಹೇಳ್ಕೊಂಡ್ರೂ ಪರಿಹಾರ ಆಗಲ್ಲ, ಅಥವಾ ಆಗಿರ್ಬೋದು ಯಾರೋ 2% 1%. ಇನ್ನು ಉಳಿದಂಥ 98% ಎಲ್ಲರೂ ಕಷ್ಟಗಳಲ್ಲಿ ದಾರಿದ್ರ್ಯದಲ್ಲಿ ರೋಗಗಳಿಂದ ಶತ್ರುಬಾಧೆಯಿಂದ ಅಥವಾ ದುಷ್ಟಶಕ್ತಿ ಕಾಟದಿಂದ ಅಥವಾ ಯಾರೋ ಮಾಯಾಮಾಟ ಮಾಡಿರ್ತಾರಲ್ಲ ಆ ಒಂದು ಅವರ ಕಾಟಕ್ಕೆ ಒಳಗಾಗಿರ್ತಾರೆ, ಅವರ ವಿಕೃತಕ್ಕೆ ಒಳಗಾಗಿರ್ತಾರೆ, ಕೆಟ್ಟವರ ವಿಕೃತಕ್ಕೆ ಒಳಗಾಗಿರ್ತಾರೆ, ಕೆಟ್ಟದರ ವಿಕೃತಕ್ಕೆ ಒಳಗಾಗಿರ್ತಾರೆ. ಒಟ್ಟಾರೆ ನರಕಯಾತನೆ ಇರುತ್ತೆ. ಅಂಥ ಸಮಯದಲ್ಲಿ ಗುಡಿ ಗೋಪುರ ತಾಯ್ತ ಯಂತ್ರ ತಂತ್ರ ಮಂತ್ರ ಇತ್ಯಾದಿಗಳ ಶರಣು ಹೋಗ್ತಾರೆ. ಹಾಗೆ ಈ ಸರ್ವಾಂಜನಕ್ಕೂ ಕೂಡ ಶರಣು ಹೋಗ್ತಾರೆ ಯಾರು ನೊಂದವರು, ಕಷ್ಟದಲ್ಲಿರೋರು. ಆದರೆ ಈ ಸರ್ವಾಂಜನ ತಯಾರು ಮಾಡಬೇಕಾದ್ರೆ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಮಾಡ್ತಾರೆ. ತಯಾರು ಮಾಡಿ ಈ ಥರ ಡಬ್ಬಿಗಳಲ್ಲಿ ತುಂಬಲಾಗುತ್ತೆ. ಈ ಥರ ಡಬ್ಬಿಗಳಲ್ಲಿ ಇದು ಖಾಲಿ ಡಬ್ಬಿ ಇರುತ್ತೆ, ಗಾಬರಿ ಆಗಬೇಡಿ, ಖಾಲಿ ಡಬ್ಬಿ ಇರುತ್ತೆ, ಇದರಲ್ಲಿ ತುಂಬಲಾಗುತ್ತೆ. ಹೇಗೆ ತುಂಬೋದು ನೋಡಿ. ಈ ಡಬ್ಬಿಗಳಲ್ಲಿ ಸರ್ವ ದೈವಶಕ್ತಿ ಅಂಜನವನ್ನು ಸಿದ್ಧಪಡಿಸಿ ತುಂಬಲಾಗಿದೆ. ಇದರಲ್ಲಿ ಒಂದು ರಾ ಮೆಟೀರಿಯಲ್ ಇರುತ್ತಿದ್ದು ನಾವು ಕೂಡ ಇದು ಪರ್ಚೇಸ್ ಮಾಡಬೇಕಾಗುತ್ತೆ. ಅನಂತರ ನಾವೇನು ಹೋಮಕುಂಡದಲ್ಲಿ ತರ್ತೀವಿ, ಗಿಡಮೂಲಿಕೆಗಳ ಒಂದು ಬೂದಿ ಇರುತ್ತಲ್ಲ, ಸುಟ್ಟ ಬೂದಿ ಹೋಮಕುಂಡದಲ್ಲಿ, ಅದರಲ್ಲಿ ಕೊಬ್ಬರಿ ಇರುತ್ತೆ, ಗಿಡಮೂಲಿಕೆಗಳ ಒಂದು ಬೂದಿ ಇರುತ್ತೆ, ಅದನ್ನು ಮಿಕ್ಸಿಗೆ ಹಾಕಿ ಅನಂತರ ಈ ರೀತಿ ಡಬ್ಬಿಗಳಲ್ಲಿ ನಾವು ತುಂಬಬೇಕಾಗುತ್ತೆ. ಮಿಕ್ಸಿಗೆ ಹಾಕಿ ಇದಕ್ಕೇನೇನಿರುತ್ತೆ, ಗಿಡಮೂಲಿಕೆಗಳು, ತುಪ್ಪ, ಕೊಬ್ಬರಿ, ಆಮೇಲೆ ಗಿಡಮೂಲಿಕೆಗಳಿಂದ ಏನು ಅದು ತೇದಿರ್ತೀವಿ ನುಣ್ಣಗೆ ಗಂಜಿ ಥರ ಅಥವಾ ಪೇಸ್ಟ್ ಥರ, ಅದನ್ನು ಇವುಗಳಲ್ಲಿ ತುಂಬಬೇಕಾಗುತ್ತೆ. ಗೊತ್ತಾಯ್ತಲ್ಲ. ಇದೆಲ್ಲ ಹೇಗೆ ಮಾಡೋದಂತ ಮುಂದೆ ನಾನು ನಿಮಗೆ ವಿವರಿಸ್ತೀನಿ. ಇದರಿಂದ ಏನು ಉಪಯೋಗ, ಸರ್ವಶಕ್ತಿ ಅಥವಾ ಸರ್ವ ದೈವಶಕ್ತಿ ವಶೀಕರಣ. ಇದು ಖಾಲಿ ಡಬ್ಬಿ, ನೆನ್ಪಿಟ್ಕೊಳ್ಳಿ. ಖಾಲಿ ಡಬ್ಬಿ ಎಷ್ಟಿದ್ದಾವೆ, ಈಗ ಒಂದಿಷ್ಟಿದ್ದಾವೆ ಖಾಲಿ ಡಬ್ಬಿ, ಇವೆಲ್ಲ ಖಾಲಿ ಡಬ್ಬಿ. ಇದರಲ್ಲೇ ತುಂಬಬೇಕು ಏನನ್ನು, ಸರ್ವ ದೈವಶಕ್ತಿ ಅಂಜನ. ಕೆಲವರು ಹೋಮ ಮಾಡ್ತಾರೆ, ಒಂದು ಕಡೆ ಹೋಮ ಮಾಡ್ತಾರೆ, ಸರ್ವಾಂಜನವನ್ನು ತಯಾರು ಮಾಡ್ತಾರೆ. ಹೋಮ ಮಾಡ್ಬೇಕಾದ್ರೆ ಏನೇನು ಬೇಕು, ಗಿಡಮೂಲಿಕೆಗಳು ನೋಡಿ. ಇದು 54 ಗಿಡಮೂಲಿಕೆಗಳಿದೆ ಇದರಲ್ಲಿ, ಇಡೀ ಬ್ಯಾಗಲ್ಲಿ. ನಾನು ಲಾಸ್ಟ್ ಟೈಮೆಲ್ಲ ನಿಮಗೆ ತೋರಿಸಿದ್ದೀನಿ. 54 ಗಿಡಮೂಲಿಕೆಗಳಿರುತ್ತೆ. ಇದ್ರ ಜೊತೆಗೆ 108 ಗಿಡಮೂಲಿಕೆ ಹಾಕ್ಕೊಂಡು ಮಾಡ್ಬೋದು. ಜೊತೆಗೆ ಇನ್ನೂ ಒಂದಿದೆ, 108 ಗಿಡಮೂಲಿಕೆಗಳದ್ದು ನಾನು ತೋರಿಸ್ಬಿಡ್ತೀನಿ ನಿಮಗೆ. 108 ಗಿಡಮೂಲಿಕೆಗಳಂದರೆ ಅದು ತೋರಿಸ್ತೀನಿ. ಇದು ನೋಡಿ, ಈ ಬಾಕ್ಸ್ ಇದೆ, ನೀವು ನೋಡ್ಬೋದು. ಈ ಬಾಕ್ಸ್ ಇದೆ, ಇದರ ಮೇಲೆ ಬರೆದಿರ್ತಾರೆ 108 ಗಿಡಮೂಲಿಕೆಗಳು ಅಂತ. ನಾನು ತೋರಿಸ್ತೀನಿ. 108 ಗಿಡಮೂಲಿಕೆಗಳು ಕಾಣಿಸ್ತಾ ಇದ್ರೆ 108 ಗಿಡಮೂಲಿಕೆಗಳಿದು. ಓಕೆನಾ. ಈ ಡಬ್ಬದಲ್ಲೇ ಇರುತ್ತೆ, ಈ ಬಾಕ್ಸಲ್ಲಿ 108 ಗಿಡಮೂಲಿಕೆಗಳು. ಓಕೆನಾ. ಅದರಲ್ಲಿ ಈ ಗಿಡಮೂಲಿಕೆಗಳನ್ನು ಬಳಸಿ ಏನಿದೆ, ಭತ್ತದ ಪೂರಿ ನೋಡ್ರಿ. ಇದು ಭತ್ತದ ಪೂರಿ, ಇದೊಂದು ಮೂಲಿಕೆ. ಏನು, ಕಾಳು. ಇದನ್ನು ಬಳಸ್ತಾರೆ ಹೋಮಕ್ಕೆ. ಹೋಮಕುಂಡದಲ್ಲಿ ಇವೆಲ್ಲ ಯೂಸ್ ಮಾಡೋದು. ಇದು ನೋಡಿ, ಮುತ್ತುಕದ ಹೂವು. ಇದು ಮುತ್ತುಕದ ಹೂವು. ಇದು ಭತ್ತದ ಪೂರಿ ರೀ, ಅಷ್ಟೇನೇನಿಲ್ಲ, ವೆರಿ ಸಿಂಪಲ್. ಪೂರಿ ಭತ್ತದ ಪೂರಿ. ಇದು ಮುತ್ತುಕದ ಹೂವು. ಓಕೆನಾ. ಇದು ಪೂರಿ, ಇದು ಮುತ್ತುಕದ ಹೂವು. ಓಕೆನಾ, ಆಯಿತಾ. ನೆಕ್ಸ್ಟ್ ಏನಿದೆ, ಏನೋ ಕಾಯಿಗಳಿದೆ. ಏನು ಕಾಯಿಗಳಿದು, ಇಂಗಲಾರದ ಕಾಯಿ ನೋಡಿ. ಇಂಗಲಾರದ ಕಾಯಿ ಅಂತಾರೆ ಇದನ್ನು. ಏನಂತಾರೆ, ಇಂಗಲಾರದ ಕಾಯಿ ನೋಡಿ. ಕಾಯಿಗಳು ಹೆಂಗಿದೆ ನೋಡ್ರಿ, ಇದರಲ್ಲಿ ಕಾಯಿಗಳಿದೆ. ಇಂಗಲಾರದ ಕಾಯಿ, ಗೊತ್ತಾಯ್ತಲ್ಲ. ಒಳ್ಳೆ
ಏನೋ ಒಂದು ಕಾಯಿಗಳು ಇದೆ, ಹಿಂಗಲಾರದ ಕಾಯಿ ಇದೆ, ಗೊತ್ತಾಯ್ತಲ್ಲ, ಹಿಂಗಲಾರದ ಕಾಯಿ, ಓಕೆನಾ. ಹಾಗೆ ಇದರಲ್ಲಿ 108 ಇರುತ್ತೆ. ಇದೇನು ಕಾಯಿ? ಜಾಯಿಕಾಯಿ ಸಿಪ್ಪೆ. ಜಾಯಿಕಾಯಿ ಸಿಪ್ಪೆ, ನೀವು ಜಾಯಿಕಾಯಿ ನೋಡಿರ್ತೀರ, ಜಾಯಿಕಾಯಿ ಸಿಪ್ಪೆ, ಜಾಯಿಕಾಯಿ ಸಿಪ್ಪೆ, ಜಾಯಿಕಾಯಿ ಸಿಪ್ಪೆ, ಇದು ಗೊತ್ತಾಯ್ತಲ್ಲ, ಇದಿದೆ, ಓಕೆನಾ. ಇನ್ನು ನೆಕ್ಸ್ಟ್ ನೋಡಿ, ಇದೇನೋ ಹುಲ್ಲು ಥರ ಇದೆ, ಲಾವಂಚ ಬೆರ್ರಿ, ಲಾವಂಚ ಬೆರ್ರಿ ನೋಡಿರಿ, ಇದು ಲಾವಂಚ ಕೂಡ ಯೂಸ್ ಮಾಡ್ತಾರೆ, ಲಾವಂಚ ಕೂಡ ಯೂಸ್ ಮಾಡ್ತಾರೆ ನೋಡಿರಿ, ಲಾವಂಚ ನೋಡಿರಿ, ಬೇರು, ಲಾವಂಚ ಬೇರು, ಲಾವಂಚ, ಓಕೆನಾ. ಇದು ಒಂದು. ಆಮೇಲೆ ಏನು ನೋಡೋಣ, ಬಿಳಿ ಎಕ್ಕೆ ಕಡ್ಡಿ ನೋಡಿರಿ, ಎಕ್ಕೆ ಕಡ್ಡಿ, ಬಿಳಿ ಎಕ್ಕೆ ಕಡ್ಡಿ ನೋಡಿರಿ, ಇದು ಬರ್ದಿದ್ದಾರೆ ನೋಡಿರಿ, ಬಿಳಿ ಎಕ್ಕೆ ಕಡ್ಡಿ, ಬಿಳಿ ಎಕ್ಕೆ ಕಡ್ಡಿ, ಎಕ್ಕೆ ಗಡದ್ರಿ, ಎಕ್ಕೆ ಗಿಡ ಇನ್ನೇನೂ ಅಲ್ಲ, ಇಲ್ಲಿ ನೋಡಿರಿ, ಎಕ್ಕೆ ಕಡ್ಡಿರಿ ಅಷ್ಟೇ, ಎಕ್ಕೆ ಗಡ್ಡಿ ಇದು ಬಳಸ್ತಾರೆ. ಏನಕ್ಕೆ ಸರ್ವ ದೈವಿ ಶಕ್ತಿ ಅಂಜನಾ ತಯಾರು ಮಾಡಲಿಕ್ಕಿದೆ, ಇವೆಲ್ಲ ಬಳಸೋದು. ಹೇಗೆ ಇದು ರೆಡಿ ಮಾಡೋದು? ಸರ್ವ ದೈವಿ ಶಕ್ತಿ ಅಂಜನಾ ನಾವು ರೆಡಿ ಮಾಡಬೇಕಾದ್ರೆ ಹೋಮಕುಂಡ ರೆಡಿ ಮಾಡಬೇಕು. ಒಂದು ಕಡೆ ಆದರೂ ಹೋಮಕುಂಡ ರೆಡಿ ಮಾಡ್ಕೊಳ್ಳಿ, ಒಂದು ಕಡೆ ಆದರೂ ಹೋಮಕುಂಡ ರೆಡಿ ಮಾಡಿಕೊಂಡು ಅದರಲ್ಲಿ ಗಿಡಮೂಲಿಕೆಗಳೆಲ್ಲ ಬಳಸಿ ಅಂಜನಾ ತಯಾರು ಮಾಡೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತೀನಿ. ಅಂಜನಾ ತಯಾರು ಮಾಡೋದು ಹೇಗೆ ಅಂತ ಹೋಮ ಮಾಡಿ ತೋರಿಸ್ಕೊಡ್ತೀನಿ. ಒಂದು ಕಡೆ ಅಲ್ಲ, 6 ಕಡೆ ನಾನು ತೋರಿಸ್ಕೊಡ್ತೀನಿ. ಎಷ್ಟು? 6 ಕಡೆ ಹೋಮ ಮಾಡಿ, 6 ಕಡೆ ಹೋಮ ಮಾಡಿ, ಹೋಮ ಕುಂಡದಲ್ಲಿ ಭಸ್ಮ ಅದು ತಗೊಳ್ಳೋದು. ಏನು ಭಸ್ಮಗಳು ಅಲ್ಲಿ ಹೋಮ ಕುಂಡದ ಹತ್ರ ಇರ್ತಾವಲ್ಲ ನೋಡಿ, ಕವರ್ನಲ್ಲೇ, ಈ ಬಾಕ್ಸಲ್ಲೇ, ಈ ಕವರ್ನಲ್ಲಿರೋದು ಏನು ಗೊತ್ತಾ? ಎಲ್ಲೆಲ್ಲಿ ಹೋಮ ಮಾಡಿದ್ದೀವಿ ಈ ಅಂಜನಾ ತಯಾರು ಮಾಡೋಕ್ಕೆ ಹೋಮಗಳಲ್ಲಿ ಇರೋ, ಹೋಮಗಳಲ್ಲಿ ಏನೆಲ್ಲ ವಸ್ತುಗಳು ಬಳಸಿರ್ತೀವಿ, ಗಿಡಮೂಲಿಕೆಗಳೆಲ್ಲ ಹೋಮದಲ್ಲಿ ಸುಟ್ಟಿರ್ತದೆ. ಆ ಬೂದಿ ಗೀದಿ, ಅಲ್ಲಿನ ವಿಭೂತಿ, ಅಲ್ಲಿನ ಕುಂಕುಮ, ಅಲ್ಲಿನ ಅರಿಶಿಣ, ಅಲ್ಲಿನ ಅಷ್ಟಗಂಧ, ಒಟ್ಟಾರೆ ಅಲ್ಲಿ ಏನೆಲ್ಲ ಬಳಸ್ತೀವಿ, ಚಂದನ ಅದು ಇದು ಎಲ್ಲ ಬಳಸ್ತೀವಲ್ಲ ಹೋಮ ಮಾಡೋವಾಗ, ಅಷ್ಟೇ ಅಲ್ಲ, ಅದು ಧರ್ಮಸ್ಥಳ ಇರ್ಬೋದು, ತಿರುಪತಿ ಇರ್ಬೋದು, ಹೊರನಾಡು ಇರ್ಬೋದು, ಶೃಂಗೇರಿ ಇರ್ಬೋದು, ಗೋಕರ್ಣ ಇರ್ಬೋದು, ಕಾಶಿ ಇರ್ಬೋದು, ಕಾಶಿ, ಪುರಿ ಜಗನ್ನಾಥ ಇರ್ಬೋದು, ಬದ್ರಿನಾಥ ಇರ್ಬೋದು, ಕೇದಾರನಾಥ ಇರ್ಬೋದು, ಒಟ್ಟಿನಲ್ಲಿ ತೀರ್ಥಕ್ಷೇತ್ರಗಳು ಅಂಥ ಕಡೆ ಹೋಮ ರೆಡಿ ಮಾಡೋದು. ಇವೆಲ್ಲ ಬಳಸಿ ಹೋಮ ರೆಡಿ ಮಾಡಿ ಅಲ್ಲಿನ ಬೂದಿ ತರಬೇಕು. ಬೂದಿ ಏನು ನೋಡಿದ್ರಲ್ಲಿದೆ, ಈ ಕವರಲ್ಲಿ ಬೂದಿ, ಅಲ್ಲಿಂದು ಏನು ಬೂದಿ? ಹೋಮಕುಂಡದಲ್ಲಿ ಇರುತ್ತಲ್ಲ ಬೂದಿ, ಕವರಲ್ಲಿರುತ್ತೆ, ಓಕೆಲ್ಲ. ಆಮೇಲೆ ಇದರಲ್ಲಿ ನೋಡಿ ಪಟ್ಟಣಗಳು ಅಷ್ಟೇ ಅಲ್ಲ, ನೋಡಿ ಪಟ್ಟಣಗಳಿರುತ್ತೆ, ಈ ಪಟ್ಟಣಗಳೆಲ್ಲ ಅದೇ, ಈ ಪಟ್ಟಣಗಳಿದೆಯಲ್ಲ, ಪಟ್ಟಣಗಳಿದೆ ನೋಡ್ರಿ, ಇವೆಲ್ಲ ಪಟ್ಟಣಗಳಿರುತ್ತೆ ಇದರಲ್ಲಿ, ಓಕೆನಾ. ಇವೆಲ್ಲ ಪಟ್ಟಣಗಳು, ಏನೇನು ಕುಂಕುಮ, ಅಲ್ಲಿನ ಬೂದಿ, ಇನ್ನೊಂದು ಮತ್ತೊಂದು, ಗೊತ್ತಾಯ್ತಾ. ಆಮೇಲೆ ಜೊತೆಗೆ ಅರಿಶಿನ ಕುಂಕುಮ ಎಲ್ಲ ಇರುತ್ತಲ್ರಿ, ಇದೆಲ್ಲ ಏನು? ಹೋಮಕುಂಡ ಎಲ್ಲಿ? ಪುಣ್ಯತೀರ್ಥಕ್ಷೇತ್ರಗಳಲ್ಲಿ ಪುಣ್ಯತೀರ್ಥಕ್ಷೇತ್ರಗಳಲ್ಲಿ ಹೋಮ ಮಾಡಿದಂಥ ಹೋಮಕುಂಡದ ಬೂದಿ, ಅಲ್ಲಿ ಇಟ್ಟಿರ್ತಕ್ಕಂಥ ಅರಿಶಿನ ಕುಂಕುಮ, ಈ ಬುತ್ತಿ, ಅಲ್ಲಿನ ತೀರ್ಥಕ್ಷೇತ್ರದ ಗುಡಿನಲ್ಲಿ ಪ್ರಸಾದ ಕೊಡ್ತಾರಲ್ಲ ಈ ಬುತ್ತಿ, ಅದು ಇದೆಲ್ಲ ಅವು, ಈಗ ಗೊತ್ತಾಯ್ತಲ್ಲ. ಇವೆಲ್ಲ ತೊಗೋಬೇಕು, ಇವೆಲ್ಲ ತಗೊಂಡು ಬರಬೇಕು ನಾವು ಈ ಅಂಜನಾ ತಯಾರು ಮಾಡ್ಬೇಕಾರೆ. ಇವೆಲ್ಲ ತೊಗೊಂಡು ಬಂದು ಈ ಥರ ಒಂದು ತಟ್ಟೆ ತೊಗೋಬೇಕು. ಆ ತಟ್ಟೆನೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕೆಲ್ಲ, ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಜರಡಿ ಹಿಡ್ಬೇಕು. ಫಸ್ಟು ಜರಡಿ ಹಿಡ್ಕೋಬೇಕು ಇವೆಲ್ಲ, ಯಾಕಂದರೆ ದೊಡ್ಡದಾಗಿರ್ತದೆ, ಅದು ಬೇಡ. ಸಣ್ಣಾಗಿ ಪೌಡ್ರ್ ಇರುತ್ತೆ, ಅದು ತಗೊಳ್ಳಿ ಸಾಕು. ಈ ಥರ ಒಂದು ತಟ್ಟೆ ತಗೊಳ್ಳಿ, ಎಲ್ಲ ಜರಡಿ ಹಿಡ್ಕೊಳ್ಳಿ. ಜರಡಿ ಹಿಡ್ಕೊಂಡು ಮಿಕ್ಸಿಗೆ ಹಾಕಬೇಕು. ಕೊಬ್ಬರಿ ಇರುತ್ತೆ, ಕೊಬ್ಬರಿ ಕೂಡ ಸುಟ್ಟಿರಬೇಕು. ಆ ಸುಟ್ಟಿರೋ ಕೊಬ್ಬರಿ ಎಲ್ಲ ನಾನು ತೋರಿಸ್ತೀನಿ ಹೇಗೆ ಹೋಮ ಮಾಡೋದು ಹೇಗೆ, ಹೋಮ ಕುಂಡದ ಹತ್ರ ಹೆಂಗೆ ಹೋಮ ಮಾಡೋದು, ಹೋಮ ಮಾಡಿ ಹೇಗೆ ಅಂಜನಾ ತಯಾರು ಮಾಡೋದು, ಎಲ್ಲವನ್ನೂ ತೋರಿಸ್ತೀನಿ. ವಿಡಿಯೋ ಲಾಸ್ಟ್ವರೆಗೆ ನೋಡಿ. ಸರ್ವ ದೈವಿ ಶಕ್ತಿ ಅಂಜನಾ ತಯಾರು ಮಾಡೋಕ್ಕೆ ಈ ರೀತಿ ಒಂದು ಬಾಕ್ಸ್ ಬೇಕು, ತಗೋಬೇಕು, ಆಯ್ಕೆ ಮಾಡ್ಕೋಬೇಕು. ಒಳ್ಳೆಯ ತೀರ್ಥಕ್ಷೇತ್ರಗಳನ್ನು, ಪುಣ್ಯ ತೀರ್ಥಕ್ಷೇತ್ರಗಳನ್ನು, ಅಲ್ಲಿ ಒಳ್ಳೆಯ ನದಿ ಇರುತ್ತೆ, ನದಿಗಳಿರುತ್ತೆ, ಸಾಗರಗಳಿರುತ್ತೆ, ಮರ ಗಿಡ ಇರುತ್ತೆ, ಪವಿತ್ರವಾದ ಪುಣ್ಯ ತೀರ್ಥಕ್ಷೇತ್ರ ಇರ್ತದೆ. ಅಲ್ಲಿ ಹೋಮ ಕುಂಡದಲ್ಲಿ ಮಾಡಬೇಕು. ನೀವು ಒಂದು ಕಡೆ ಆದರೂ ಮಾಡಿ ಹೋಗಿ, 2 ಕಡೆ ಆದರೂ ಮಾಡಿ, 3 ಕಡೆ ಆದರೂ ಮಾಡಿ, 4 ಕಡೆ ಆದರೂ ಮಾಡಿ, 5 ಕಡೆ ಆದರೂ ಮಾಡಿ. ನಾನು 6 ಕಡೆ ಮಾಡಿದ್ದೀನಿ ಹೋಮ ನಾನು 6 ಕಡೆ ಮಾಡಿದ್ದೀನಿ. ಅಲ್ಲಿ ಹೇಗೆ ಅಷ್ಟದಿಗ್ಬಂಧನ ಮಾಡೋದು, ದೇವಸ್ಥಾನಗಳ ಹತ್ರ ಹೇಗೆ ಹೋಮ ರೆಡಿ ಮಾಡೋದು, ಹೋಮ ಮಾಡಿ ನಾವು ಹೆಂಗೆ ಹೋಮ ಮಾಡಬೇಕು ಯಾವ್ಯಾವ ಕ್ಷೇತ್ರದಲ್ಲಿ ಅಂತ ನಾನು ನಿಮ್ಗೆ ಈ ವಿಡಿಯೋನಲ್ಲಿ ತೋರಿಸ್ತೀನಿ. ಈ ವಿಡಿಯೋನ ಲಾಸ್ಟ್ವರೆಗೂ ನೋಡಿ.
ಈ ಅಂಜನಾ ತಯಾರು ಮಾಡಿದ್ಮೇಲೆ ಈ ಅಂಜನಾ ಏತಕ್ಕಾಗುತ್ತೆ? ಇಷ್ಟೆಲ್ಲ ಮಾಡಿದ್ಮೇಲೆ ಅಂಜನಾ ತಯಾರು ಮಾಡಿದಲ್ಲಿ ಏತಕ್ಕಾಗುತ್ತೆ? ಗಿಡಮೂಲಿಕೆಗಳು ತಯಾರು ಮಾಡಿದ ಅಂಜನಾ ಈ ಅಂಜನಾ ಸರ್ವದೈವಿ ಶಕ್ತಿ ಅಂಜನಾ. ಸರ್ವದೈವಿ ಶಕ್ತಿ ಅಂಜನಾ ಬರೀ ಒಂಚೂರು ಇದರಲ್ಲಿ ಇರುತ್ತಲ್ಲ ನೋಡ್ರಿ, ಒಂಚೂರು ಇರುತ್ತಲ್ಲ, ಇದನ್ನು ಬೆರಳಲ್ಲಿ ಹಿಂಗೆ ಇಟ್ಕೊಳ್ರೆ ಬರುತ್ತೆ. ಬೆರಳಲ್ಲಿ ಅದನ್ನು ಸುಮ್ಮನೆ ಹಂಗೆ ಕೂದಲು ಇಟ್ಕೊಳ್ರಪ್ಪ ಸಾಕು, ಅಥವಾ ಹಣೆಗೆ ಇಟ್ಕೊಳ್ರಪ್ಪ ಸಾಕು, ಅಥವಾ ಎಲ್ಲೋ ಒಂದು ಕಡೆ ಗಲ್ಲಾ ಪೆಟ್ಟಿಗೆ ಇರುತ್ತೆ ನಿಮ್ಮ ಮನೆಯಲ್ಲಿ, ಬೀರು ದುಡ್ಡು ಇಟ್ಟಿರ್ತೀರ, ಒಡವೆ ಇಟ್ಟಿರ್ತೀರ, ಬೀರು ತಿಜೋರಿ ಅಂತೀರ, ತಿಜೋರಿ ಬೀರು ಅಂತೀರ, ಆ ತಿಜೋರಿ ಹತ್ರ ಗಲ್ಲಾ ಪೆಟ್ಟಿಗೆ ಹತ್ರ ಲಾಕರ್ ಅಂತೀರ, ಅಲ್ಲೇ ಒಂಚೂರು ಇಡೋದು. ಇದು ಶುಕ್ರವಾರ ಒಂಚೂರು, ವಾರಕ್ಕೆ ಒಂದು ಸಾರಿ ಇಟ್ಟರೆ ನಡೀತದೆ. ಅಥವಾ ಅಂಗಡಿನಲ್ಲಿ ಅಲ್ಲಿ ಒಂಚೂರು ಇಟ್ಟರೆ ನಡೀತದೆ. ಅಥವಾ ಡೈಲಿ ನೀವು ಮನೆಯಿಂದ ಡ್ಯೂಟಿಗೆ ಹೋಗ್ತೀರಾ, ಡ್ಯೂಟಿಯಿಂದ ಮನೆಗೆ ಬರ್ತೀರ, ಬೆಳಗ್ಗೆ ಮುಖ ಎಲ್ಲ ಫ್ರೆಶ್ ಆಗಿ ಪೂಜೆಗೆ ಅಥವಾ ಧ್ಯಾನ ಮಾಡಿ ಇದು ಇಟ್ಕೊಳ್ಳೋದು ಒಂಚೂರು ಈ ಮುಖದ ಮೇಲೆ ಹಣೆಗೆ ಇಟ್ಕೊಂಡ್ರೆ ಬ್ಲ್ಯಾಕ್ ಕಲರು ನೋಡೋಕ್ಕೆ ಚೆನ್ನಾಗಿರಲ್ಲ ಅಂದರೆ ನೀವೇನು ಮಾಡ್ತೀರಾ? ಕೂದಲಿಗೆ ಇಟ್ಕೊಂಡ್ರೆ ನಡೀತದೆ. ಇದು ಕೊಬ್ಬರಿಯಿಂದ ತಯಾರು ಮಾಡಿರೋದು, ಗಿಡಮೂಲಿಕೆಗಳಿಂದ ತಯಾರು ಮಾಡಿರೋದು. ಸರ್ವದೈವಿ ಶಕ್ತಿ ಅಂಜನಾ ತುಂಬಿ ಯಾರು ಭಕ್ತರಿದ್ದಾರೆ ಅವ್ರಿಗೆ ಇದನ್ನು ಕಳಿಸ್ಕೊಳ್ಳಾಗುತ್ತೆ. ಎಲ್ಲ ಕೆಲಸ ಕಾರ್ಯಗಳಿಗೂ ದಾರಿದ್ರ್ಯಗಳಿಂದ ಮುಕ್ತರಾಗಲಿಕ್ಕೆ, ರೋಗಗಳಿಂದ ಮುಕ್ತರಾಗಲಿಕ್ಕೆ, ಕಷ್ಟಗಳಿಂದ ಮುಕ್ತರಾಗಲಿಕ್ಕೆ ಸರ್ವದೈವಿ ಶಕ್ತಿ ಅಂಜನಾ, ಸರ್ವದೈವಿ ಶಕ್ತಿ ಅಂಜನಾ ಇರುತ್ತೆ. ಗೊತ್ತಾಯ್ತಲ್ಲ? ಯಾವ ಕಲರ್ ಇರುತ್ತೆ? ಬ್ಲ್ಯಾಕ್ ಕಲರ್. ಹೇಗೆ ಮಾಡಬೇಕು? ಒಂದು ಕಡೆ ಆದರೂ ಹೋಮ ಮಾಡ್ಬೋದು, 2 ಕಡೆ ಆದರೂ ಹೋಮ ಮಾಡ್ಬೋದು, 3 ಕಡೆ ಆದರೂ ಹೋಮ ಮಾಡ್ಬೋದು, 5 ಕಡೆ ಆದರೂ. ತೀರ್ಥಕ್ಷೇತ್ರಗಳು ಧರ್ಮಸ್ಥಳ, ಗೋಕರ್ಣ, ಶ್ರೀಶೈಲ, ತಿರುಪತಿ, ಕಾಶಿ, ಬದ್ರಿನಾಥ್ ಅಥವಾ ಪೂರಿ ಜಗನ್ನಾಥ ತೀರ್ಥಕ್ಷೇತ್ರಗಳಲ್ಲಿ ಹೋಮ ಮಾಡೋದು. 1 ಕಡೆ 2 ಕಡೆ 3 ಕಡೆ 4 ಕಡೆ ಎಷ್ಟು ಕಡೆ ಆದರೂ ಸರಿ, ಒಳ್ಳೆಯ ಕ್ಷೇತ್ರಗಳು. ಹೋಮ ಮಾಡಿ ಗಿಡಮೂಲಿಕೆಗಳಿಂದ, ಯಾವ ಗಿಡಮೂಲಿಕೆಗಳು? 108 ಗಿಡಮೂಲಿಕೆಗಳು ಹೇಳಿದ್ನಲ್ಲ, 108 ಗಿಡಮೂಲಿಕೆಗಳು. ಇವುಗಳಿಂದ ಮಾಡೋಂಥದ್ದು ಕೊಬ್ಬರಿಗೆ ಇದೆಲ್ಲ. ಹೇಗೆ ಈ ಹೋಮ ಮಾಡೋದು, ಹೇಗೆ ಈ ಹೋಮ ಮಾಡೋದು ಅನ್ನೋದನ್ನು ನಾವು ನೋಡೋಣ. ನಾನು ಎಲ್ಲೆಲ್ಲಿ ಹೋಮ ಮಾಡಿದ್ದೀನಿ ಅವುಗಳ ಬೂದಿ ಎಲ್ಲ ಸಂಗ್ರಹ ಆಗಿದೆ. ಇವುಗಳಿಂದ ಮಿಕ್ಸಿಯಲ್ಲಿ ಹಾಕಿ ಜರಡೆ ಹಿಡಿದು ಈ ಪೌಡ್ರಿಗೆ ಎಲ್ಲ ಗಿಡಮೂಲಿಕೆಗಳ ಪೌಡ್ರು ಜರಡೆ ಹಿಡಿದು ಮಿಕ್ಸಿಗೆ ಹಾಕಿ ತಯಾರು ಮಾಡಿ ಈ ಡಬ್ಬಿಗಳಲ್ಲಿ ಕಳಿಸ್ಕೊಡ್ಲಾಗುತ್ತೆ. ಈ ಡಬ್ಬಿಗಳಲ್ಲಿ ಪೋಸ್ಟ್ ಕೊರಿಯರ್ ಮುಖಾಂತರ ಭಕ್ತರಿಗೆ ಕಳಿಸ್ಕೊಳ್ಳಾಗುತ್ತೆ. ಎಲ್ಲರೂ ಉಪಯೋಗಿಸ್ಕೋಬೋದು. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ವಿಡಿಯೋನ ಲಾಸ್ಟ್ವರೆಗೂ ನೋಡಿ. ಸರ್ವದೈವಿ ಶಕ್ತಿ ಅಂಜನಾ, ಸರ್ವದೈವಿ ಶಕ್ತಿ ಅಂಜನಾ ಇದು ಗೊತ್ತಾಯ್ತಲ್ಲ? ಈ ವಿಡಿಯೋನ ಲಾಸ್ಟ್ವರೆಗೂ ನೋಡಿ. ಕಲಿಯೋರು ಅಂತ ನಾನು ಈಗ ತೋರಿಸ್ಕೊಡ್ತೀನಿ. ಈ ವಿಡಿಯೋನ ಲಾಸ್ಟ್ವರೆಗೂ ನೋಡಿ. ಸರ್ವದೈವಿ ಶಕ್ತಿ ಅಂಜನವನ್ನು ಹೇಗೆ ತಯಾರು ಮಾಡೋದಂತ ಈ ವಿಡಿಯೋನಲ್ಲಿ ತೋರಿಸ್ಕೊಡ್ತೀನಿ. ಈ ವಿಡಿಯೋನ ಲಾಸ್ಟ್ವರೆಗೂ ನೋಡಿ ಲಾಸ್ಟ್ವರೆಗೂ ನೋಡಿ, ಓಕೆನಾ? ಶುರು ಮಾಡೋಣ. ವೀಕ್ಷಕರೇ ನೋಡಿ, ಇದು ಹೊಸ ತಿರುಮುಕುಡಲು ಅಥವಾ ಟಿ ನರಸೀಪುರ. ಇಲ್ಲಿ ಸಂಗಮ, ಈ ಕಾವೇರಿ ನದಿ ಇನ್ನೊಂದು ಮತ್ತೊಂದು 3 ನದಿಗಳು ಸಂಗಮ ಆಗುತ್ತೆ ಈ ಒಂದು ಸ್ಥಳ. ಇಲ್ಲಿ ಶ್ರೀ ಕಾಲಭೈರವನ ದೇವಾಲಯ ಇದೆ ಹೊಸ ತಿರುಮುಕುಡಲಲ್ಲಿ. ಅಲ್ಲಿ ಕೂಡ ಹೋಮ ಮಾಡಲಾಯಿತು. ಅಲ್ಲಿ ಹೇಗೆ ಹೋಮ ಮಾಡಿದ್ವಿ ಅನ್ನೋದನ್ನು ನಾನು ನಿಮಗೆ ಅನಂತರ ತೋರಿಸ್ತೀನಿ, ಯಾವ ರೀತಿ ಹೋಮ ಮಾಡಿದೆವು ಅಂದ್ಬಿಟ್ಟು. ಮತ್ತು ಅಲ್ಲಿ ಕನಕದಾಸರ ಜಯಂತಿ ಅಂದ್ಕೊತೀನಿ, ಆ ದಿನ ಮಂಡಲ ಪೂಜೆ ಕೂಡ ಆಯಿತು. ಇದು ಹೊಸ ತಿರುಮುಕುಡಲು ಗೊತ್ತಾಯ್ತಲ್ಲ? ಹೊಸ ತಿರುಮುಕುಡಲಲ್ಲಿ ನಮ್ಮ ಈ ಪವಾಡ ಬಸವ ಇವನಿಗೂ ಕೂಡ ದೀಕ್ಷೆ ಕೊಡಲಾಯ್ತು ಅವತ್ತು. ಇದೆಲ್ಲ ಮುಂದೆ ನಾನು ನಿಮಗೆ ನೀಟಾಗಿ ವಿವರಿಸ್ತೀನಿ, ಹಾಗೆ ತೋರಿಸ್ತೀನಿ. ಮೊದಲು ಈ ಹೆಡ್ಲೈನ್ಸ್ ನೋಡ್ಕೊಬಿಡಿ. ಇದು ಹೊಸ ತಿರುಮುಕುಡಲು, ಶ್ರೀ ಕಾಲಭೈರವನ ಸಾನ್ನಿಧ್ಯ. ಇಲ್ಲಿ ಸಾಕಷ್ಟು ಮಂದಿ ಇಲ್ಲಿ ಆ ದಿನ ಬಂದಿದ್ದರು. ಹಾಗೆ ಇಲ್ಲಿ ಹೋಮ ಎಲ್ಲ ಮಾಡಲಾಯಿತು. ಅನಂತರ ನಾವು ಎರಡನೇದಾಗಿ ಲಕ್ಕೋಜನಹಳ್ಳಿ, ರಾಮನಗರ, ಲಕ್ಕೋಜನಲ್ಲಿ ಆದಿಶಕ್ತಿ ದೇವಾಲಯ ರಾಮನಗರ, ಇಲ್ಲಿ ಕೂಡ ಎರಡನೇದಾಗಿ ನಾವು ಇಲ್ಲಿ ಕೂಡ ಹೋಮ ಮಾಡಲಾಯಿತು. ಅನಂತರ ನಾವು ಹುಣಸೆಗುಂಟೆ ಗ್ರಾಮ, ಸೊನಗಾನಲ್ಲಿ ಪೋಸ್ಟ್ ಬರುತ್ತೆ, ಹೊಸೂರು ತಾಲೂಕು, ಗೌರಿಬಿದನೂರು ತಾಲೂಕು, ಹೊಸೂರು ಹೋಬಳಿ, ಚಿಕ್ಕಬಳ್ಳಾಪುರ ಜಿಲ್ಲೆ. ಇಲ್ಲಿ ಕೂಡ ನಮ್ಮದು ಟ್ರಸ್ಟ್ ವತಿಯಿಂದ, ಇಲ್ಲಿ ಓಂ ಶ್ರೀ ಶಕ್ತಿ ಮಹಾತ್ಮ ಜ್ಞಾನ ಮಂದಿರ ಗುರುಕುಲ ವತಿಯಿಂದ ಇಲ್ಲಿ ಕೂಡ ಒಂದು ಚಿಕ್ಕದಾಗಿ ದೇವಾಲಯ ಇರುತ್ತೆ, ಸಪ್ತಮಾತೃಕ ದೇವಾಲಯ. ಈಗ ನೋಡಿ ಶ್ರೀಚಕ್ರ, ಈ ಶ್ರೀಚಕ್ರ ಇಟ್ಕೊಂಡು ನಾವು ಅಲ್ಲಿ ಒಂದು ಹೋಮ ಮಾಡಲಾಯ್ತು. ಇಲ್ಲಿ ಶ್ರೀಚಕ್ರ ಕೂಡ ಬಳಸಿದ್ವಿ ನಾವು.
ಗೊತ್ತಾಯ್ತಲ್ಲ, ಶ್ರೀಚಕ್ರ ಬಳಸಿದ್ವಿ. ಗೊತ್ತಾಯ್ತಲ್ಲ, ಎಲ್ಲಿ ಮೊದಲು ಒಂದು ಒಳ್ಳೆಯ ದೇವಸ್ಥಾನ ಕ್ಷೇತ್ರ ಯಾವುದಾದ್ರೂ ಸರಿ, ತಿರುಪತಿ ಆದರೂ ಸರಿ, ಧರ್ಮಸ್ಥಳ ಆದರೂ ಸರಿ, ಗೋಕರ್ಣ ಆದರೂ ಸರಿ, ನಿಮ್ಗೆ ಇಷ್ಟ ಬಂದಿದ್ದು ಕಾಶಿ ಆದರೂ ಸರಿ, ಒಂದು ಒಳ್ಳೆ ಸದ್ಯಕ್ಕೆ ನಾವಿಲ್ಲಿ ಲಕ್ಕೋಜನಹಳ್ಳಿ ಶ್ರೀ ಆದಿಶಕ್ತಿ ದೇವಸ್ಥಾನ, ಇದು ಲಕ್ಕೋಜನಹಳ್ಳಿ ಶ್ರೀ ಆದಿಶಕ್ತಿ ದೇವಾಲಯ. ಈ ರೀತಿಯ ದೇವಸ್ಥಾನದಲ್ಲ ಮೊದಲು ನಾವು ಅಷ್ಟದಿಗ್ಬಂಧನ ಮಾಡ್ಕೋಬೇಕು. ಅನ್ನ ತೊಗೋಬೇಕು, 5 ನಿಂಬೆಹಣ್ಣು ತೊಗೋಬೇಕು. ನೆನ್ಪಿಟ್ಕೊಳ್ಳಿ, ಅನ್ನ ತೊಗೋಬೇಕು, 5 ನಿಂಬೆಹಣ್ಣು ತೊಗೋಬೇಕು. ಫಸ್ಟಲ್ಲಿ ದಿಗ್ಬಂಧನ ಮಾಡ್ಕೋಬೇಕು ದೇವಸ್ಥಾನ ಸುತ್ತಲೂ ಅಥವಾ ಮನೆ ಸುತ್ತಲೂ. ಮೊದಲು ಅನ್ನ ಒಂದು 150 ಗ್ರಾಮ್ ಅಕ್ಕಿ ಬೇಯ್ತಕ್ಕಂಥ ಅನ್ನ ತೊಗೋಬೇಕು ಒಂದು ತಟ್ಟೆನಲ್ಲಿ. ಆಮೇಲೆ ನಿಂಬೆಹಣ್ಣು ತೊಗೋಬೇಕು. ಅದನ್ನು ಈ ರೀತಿ ಯಾವುದೋ ಒಂದು ಕಲ್ಲು ಮೇಲೆ ಇಟ್ಕೋಬೇಕು. ಒಂದು ಬಾಳೆ ಎಲೆ ಹಾಕಿ ಮೊದಲು ಅಲ್ಲಿ ನೀರು ಹಾಕಬೇಕು. ನೀರು ಹಾಕ್ಬಿಟ್ಟು ಬಾಳೆ ಎಲೆ ಹಾಕಿ ಅದ್ರ ಮೇಲೆ ಅನ್ನ ಹಾಕಬೇಕು. ಅನ್ನ ಹಾಕ್ಬಿಟ್ಟು ಅರಿಶಿನ ಕುಂಕುಮ ಇಡಬೇಕು. ಅರಿಶಿನ ಕುಂಕುಮ ಇಟ್ಬಿಟ್ಟು ಊದ್ಕಡ್ಡಿ ಹಚ್ಚಿ ಕರ್ಪೂರ ಹಚ್ಚಿ ಬೆಳಗಬೇಕು. ಅನ್ನ ನೆನ್ಪಿಟ್ಕೊಳ್ಳಿ ಸ್ವಲ್ಪ ಆ ರೀತಿ ಜಾಗದಲ್ಲಿ, ಯಾಕಂದರೆ ಪಂಚಭೂತಗಳಿಗೆ ನೈವೇದ್ಯ. ಆಮೇಲೆ ನಿಂಬೆಹಣ್ಣು ಏನು ಮಾಡಬೇಕು, ಒಂದು ನಿಂಬೆಹಣ್ಣು ಕಟ್ ಮಾಡಿಸ್ಬೇಕು. ಯಾರ ಕೈಯಿಲ್ಲ ಅಲ್ಲಿ ಯಾರು ಮಾಡ್ತಾರೆ ಅವ್ರ ಕೈಲಿ. ನೋಡಿ, ಇವರು ರವಿ, ಆ ದೇವಸ್ಥಾನದ ಮೇಯ್ನ್ ಅರ್ಚಕರು, ಅವ್ರ ಕೈಲಿ ನಾನು ಮಾಡಿಸ್ತಾ ಇದ್ದೀನಿ. ದಂಡ ಸುತ್ತಲೂ ನಾವು 3 ನಮಸ್ಕಾರ ಮಾಡ್ಕೋಬೇಕು. ನಿಂಬೆಹಣ್ಣನ್ನು ಇಳಿ ತೆಗಿಬೇಕು. ಈ ರೀತಿ ನೋಡಿ, ಇಳಿ ತೆಗಿತಾ ಇದ್ದೀನಿ ನಾನು ನಿಂಬೆಹಣ್ಣನ್ನು. ಎಲ್ಲ ದಿಕ್ಕುಗಳು ಪೂರ್ವ, ಪಶ್ಚಿಮ, ದಕ್ಷಿಣ 4 ದಿಕ್ಕುಗಳಲ್ಲಿ ಬಲಿ ಕೊಡಬೇಕು. ನಿಂಬೆಹಣ್ಣನ್ನು ಕಟ್ ಮಾಡಿ ಉಲ್ಟಂ ಪಲ್ಟ ಎಸಿಬೇಕು 4 ದಿಕ್ಕುಗಳಲ್ಲಿ. ನೋಡು, ದೇವಸ್ಥಾನ ಸುತ್ತಲೂ ಈಗ ದೇವಸ್ಥಾನ ಸುತ್ತಲೂ 4 ದಿಕ್ಕುಗಳಲ್ಲಿ ನಾವು ನಿಂಬೆಹಣ್ಣನ್ನು ಬಲಿ ಕೊಟ್ಟಿದ್ದೀವಿ. ಓಕೆನಾ? ನೀವು ಅಷ್ಟೇ 4 ದಿಕ್ಕುಗಳಲ್ಲಿ ಒಂದೊಂದು ನಿಂಬೆಹಣ್ಣು ಕಟ್ ಮಾಡಿ ಉಲ್ಟಂ ಪಲ್ಟ ಎಸಿಬೇಕು. ಆಮೇಲೆ ಇದಾದಮೇಲೆ ಅಲ್ಲಿಗೆ ಪಂಚಭೂತಗಳು ದಿಕ್ಪಾಲಕರು ತೃಪ್ತಿಗೊಳ್ತಾರೆ. ಆಮೇಲೆ ನೀವು ಹೋಮಕುಂಡದ ಹತ್ರ ಕೂತ್ಕೋಬೇಕು. ಒಂದು ಒಳ್ಳೆ ಹೋಮಕುಂಡ ರೆಡಿ ಮಾಡ್ಕೋಬೇಕು. ಸರ್ವ ದೈವಿ ಶಕ್ತಿ ಅಂಜನಾ ತಯಾರು ಮಾಡಬೇಕಾದ್ರೆ ಹೋಮಕುಂಡ ರೆಡಿ ಮಾಡಿಕೊಂಡು ಕಳಸಗಳು ರೆಡಿ ಮಾಡ್ಕೋಬೇಕು. ಎಷ್ಟು? ಒಂದು 9 ಅಥವಾ 18. ಗೊತ್ತಾಯ್ತಲ್ಲ? ಕಳಸಗಳು ರೆಡಿ ಮಾಡಿ ಅದರಲ್ಲಿ ಗಂಗಾ ಜಲ ಹಾಕಿ, ಆಮೇಲೆ ಒಂದು ಕಳಸದಲ್ಲಿ ನಿಂಬೆಹಣ್ಣು ಗಿಡದ್ದು, ಬಿಲ್ವ ಗಿಡದ್ದು, ಅರಳಿ ಗಿಡದ್ದು ಇತ್ಯಾದಿ ಗಿಡಗಳ ಇಟ್ಕೋಬೇಕು ಕಳಸದಲ್ಲಿ. ಗೊತ್ತಾಯ್ತಲ್ಲ? ಆಮೇಲೆ ನೀವೇನೇನು ಗಿಡಮೂಲಿಕೆಗಳಿದೆ ಅದೆಲ್ಲ ಹಾಗೆ ಕೊಬ್ಬರಿ, ತುಪ್ಪ ಎಲ್ಲ ನೈವೇದ್ಯಕ್ಕೆ ಸುರಿಬೇಕು. ಇದರಲ್ಲಿ ಹೋಮಕ್ಕೆ ಕುಂಡಕ್ಕೆ ಮಂತ್ರಗಳ ಸಮೇತ ಸುರಿಬೇಕು. ಸದ್ಯಕ್ಕೆ ಲಕ್ಕೋಜನಹಳ್ಳಿಯಲ್ಲಿ ಮೊದಲಿಗೆ ನಾವು ಶ್ರೀಚಕ್ರ ಪೂಜೆ ಆಯಿತು, ಹೋಮ ಆಯಿತು. ಆಮೇಲೆ ಅವರು ಏನೋ ಒಂದು ರವಿ ನಮಗೆ ಸನ್ಮಾನ ಮಾಡಿದ್ರು, ಒಂದಷ್ಟು ಜನ ಆಶೀರ್ವಾದ ತಗೊಂಡ್ರು, ಒಂದಷ್ಟು ದಕ್ಷಿಣೆ ಕೊಟ್ಟರು. ಗೊತ್ತಾಯ್ತಲ್ಲ? ಇದು ಶ್ರೀ ಆದಿಶಕ್ತಿ ದೇವಾಲಯ, ಲಕ್ಕೋಜನಹಳ್ಳಿ, ರಾಮನಗರ ಜಿಲ್ಲೆ. ಅದಾದಮೇಲೆ ನೆಕ್ಸ್ಟು 2ನೇದು. ಅನಂತರ ನಾವು 2ನೇದಾಗಿ ಎಲ್ಲಿ ಶ್ರೀ ಕಾಲಭೈರವ ದೇವಸ್ಥಾನ, ಹೊಸ ತಿರುಮಕೂಡ್ಲು ಕಾಲಭೈರವನ ದೇವಾಲಯ. ಇಲ್ಲಿ ಹೋಮ 2ನೇದಾಗಿ ಇಲ್ಲಿ ಹೋಮ. ಅಷ್ಟನಾಗ, ಅಷ್ಟರುದ್ರ, ಅಷ್ಟಭೈರವ ಸಮೇತ ಶ್ರೀ ಪವಾಡ ಬಸವ ನೋಡು ಇದ್ದಾನೆ, ನಂದಿ. ಅವನ ಪೂಜೆನೂ ಆಯಿತು, ಹೋಮನೂ ಆಯಿತು. ಇಲ್ಲಿ ಕೂಡ ಇಲ್ಲಿಂದು ಹೋಮ ಮಾಡಬೇಕು. ಅದೇ ರೀತಿ ಇಲ್ಲಿ ಏನೋ ವಿಶೇಷ ಅಂದರೆ ಪವಾಡ ಬಸವ, ಅದೇ ಲಕ್ಕೋಜನಹಳ್ಳಿಯಲ್ಲಿ ಶ್ರೀಚಕ್ರ. ಗೊತ್ತಾಯ್ತಲ್ಲ? ಆದಿಶಕ್ತಿ ದೇವಸ್ಥಾನ ಹತ್ರ ರಾಮನಗರ ಲಕ್ಕೋಜನಹಳ್ಳಿಯಲ್ಲಿ ಶ್ರೀಚಕ್ರ, ಇಲ್ಲಿ ಪವಾಡ ಬಸವ. ಅಂದರೆ ಅಲ್ಲಿ ಶ್ರೀಚಕ್ರ ಶಕ್ತಿ, ಇಲ್ಲಿ ಪವಾಡ ಬಸವನ ಶಕ್ತಿ. ನಂದಿತ, ನಂದೀಶ್ವರ, ಕಾಮಧೇನು, ನಂದಿ ಬಸವ ಓಂ ಶ್ರೀ ಅಷ್ಟನಾಗ ಅಷ್ಟರುದ್ರ ಅಷ್ಟಭೈರವ ಸಮೇತ ಪವಾಡ ಬಸವ, ನಂದಿ ಬಸವ. ಗೊತ್ತಾಯ್ತಲ್ಲ? ಈತನಿಗೆ ಪೂಜೆ. ಗೊತ್ತಾಯ್ತಲ್ಲ? ದೀಕ್ಷೆ ಕೂಡ ನಾನೇ ಕೊಟ್ಟಿದ್ದೀನಿ. ಭಗವಂತ ನನ್ನ ಮುಖಾಂತರ ದೀಕ್ಷೆ ಕೊಡಿಸ್ತಾ ಈ ಪವಾಡ ಬಸವನಿಗೆ. ಗೊತ್ತಾಯ್ತಲ್ಲ? ಈ ರೀತಿ ಪೂಜೆ ಎಲ್ಲ ಮಾಡ್ಕೋಬೇಕು. ಎಲ್ಲರೂ ಈ ಕಾರ್ಯದಲ್ಲಿ ಭಾಗಿಯಾಗ್ತಾರೆ. ಅನ್ನ ಸಂತರ್ಪಣೆ ಎಲ್ಲ ನಡೆಯುತ್ತೆ, ಹೋಮ ಎಲ್ಲ ನಡೆಯುತ್ತೆ. ಗೊತ್ತಾಯ್ತಾ? ಶ್ರೀಚಕ್ರ ಅಲ್ಲಿ ಶಕ್ತಿ ಬರುತ್ತೆ. ಅಲ್ಲಿ ಏನು ಹೋಮಕುಂಡ ಮಾಡಿದ್ವಿ ಅದರಲ್ಲಿರೋ ಬೂದಿನೆಲ್ಲ ತೊಗೋಬೇಕು. ಅಲ್ಲಿ ಏನೇನಿದೆ ವಿಭೂತಿ, ಆಮೇಲೆ ಅಷ್ಟಗಂಧ, ಕುಂಕುಮ, ಅರಿಶಿನ ಅಲ್ಲಿಂದ ತೊಗೋಬೇಕು. ಹೋಮಕುಂಡದ ಹತ್ರ ಬೂದಿ ಎಲ್ಲ ತೊಗೋಬೇಕು. ಈಗ ಇಲ್ಲಿ ಕೂಡ ಮಾಡ್ತಾಯಿದ್ವಿ. ಟಿ ನರಸೀಪುರ ಶ್ರೀ ಹೊಸ ತಿರುಮಕೂಡ್ಲು ಶ್ರೀ ಕಾಲಭೈರವ ದೇವಸ್ಥಾನದಲ್ಲಿ ಇಲ್ಲಿ ಪವಾಡ ಬಸವನಿಗೂ ಕೂಡ ನಾವು ಇಲ್ಲಿ ದೀಕ್ಷೆ ಕೂಡ ನಾನೇ ಕೊಟ್ಟೆ. ಪೂಜೆ ಮಾಡಿ ಇಲ್ಲಿ ಕೂಡ ಹೋಮ ಎಲ್ಲ ಮಾಡಿದ್ದೀವಿ. ಗೊತ್ತಾಯ್ತಲ್ಲ? ನೀವು ನೋಡ್ತಾ ಇದ್ದೀರ. ಕಲಿಯುವವರು ಇದೆಲ್ಲ ಹೇಗೆ ಮಾಡೋದು? ಸರ್ವ ದೈವಿ ಶಕ್ತಿ ಅಂಜನಾ ಅಂದರೆ ಒಂದು ಕಡೆ ಅಲ್ಲ, ಕನಿಷ್ಠ ಒಂದು ಕಡೆ ಆದರೂ ಹೋಮ ಮಾಡಬೇಕು, ಅಥವಾ 3 ಕಡೆ ಮಾಡಬೇಕು, ಅಥವಾ 5 ಕಡೆ ಮಾಡಬೇಕು. ಗೊತ್ತಾಯ್ತಲ್ಲ? ಇಲ್ಲಿ ಕೂಡ ಪೂಜೆ ಎಲ್ಲ ಆಯಿತು, ಹೋಮ ಆಯಿತು. ಈಗ ಪಾದ ಪೂಜೆ ಮಾಡ್ತಿದ್ದಾರೆ. ಗೊತ್ತಾಯ್ತಲ್ಲ? ಗುರುಗಳಿಗೆ. ಹಾಗೆ ಪವಾಡ ಬಸವ ನಮ್ಮ ಜೊತೆ ಇದ್ದಾನೆ. ಹಾಗೆ ಕಾಲಭೈರವನ ಗುಡಿ ಇದೆ ಹಿಂದ್ಗಡೆ, ಗರ್ಭಗುಡಿ. ಗೊತ್ತಾಯ್ತಲ್ಲ? ಈ ರೀತಿಯೆಲ್ಲ ಇಲ್ಲಿ ಈ ಒಂದು ಹೋಮ 2ನೇದಾಗಿ ಇಲ್ಲಿ ಮುಗೀತದೆ.
ಮುಗಿದಿದೆ, ಎರಡನೇದಾಗಿ ಮುಗಿದಿದೆ ಹೋಮ ಅಲ್ಲ, ಗೊತ್ತಾಯ್ತಲ್ಲ. ಮೊದಲನೇದು ಲಕ್ಕೋಜನಹಳ್ಳಿ ಆದಿಶಕ್ತಿ ದೇವಾಲಯ ರಾಮನಗರ, ಅಲ್ಲಿ ಆದಿಶಕ್ತಿ ಆಶೀರ್ವಾದ, ಅಲ್ಲಿನ ಸ್ಥಾನಶಕ್ತಿ ಪಾಲಕ ಶಕ್ತಿ, ಸ್ಥಾನ ಪಾಲಕ ಶಕ್ತಿ ಗುರುಶಕ್ತಿ ಆಶೀರ್ವಾದ. ಇನ್ನು ಇಲ್ಲಿ ಟಿ ನರಸೀಪುರದಲ್ಲಿ ಕಾಲಭೈರವನ ಶಕ್ತಿ ಅಷ್ಟನಾಗ ಓಂ ಶ್ರೀ ಅಷ್ಟನಾಗ ಅಷ್ಟರುದ್ರ ಅಷ್ಟಭೈರವ ಸಮೇತ ಪವಾಡ ಬಸವ, ಇಲ್ಲಿ ಶಕ್ತಿ ಪೂಜೆ ಆಯಿತು. ಪೂಜೆ ಆದಮೇಲೆ ಗುರುಗಳಿಗೆ ಪಾದ ಪೂಜೆ ಮಾಡ್ತಾರೆ, ಆಶೀರ್ವಾದ ತಗೋತಾರೆ ಭಕ್ತರೆಲ್ಲ, ಗೊತ್ತಾಯ್ತಲ್ಲ. ಇದು ಎರಡನೇದು. ಏನಕ್ಕೆ? ಸರ್ವ ದೈವಿ ಶಕ್ತಿ ಅಂಜನಾ ತಯಾರು ಮಾಡಲಿಕ್ಕೆ ಇದು ಎರಡನೇದು, ಗೊತ್ತಾಯ್ತಲ್ಲ. ಎರಡನೇ ಹೋಮ ಅಂತ ತಿಳ್ಕೊಳ್ಳಿ. ನೀವು ಒಂದು ಕಡೆ ಆದರೂ ಹೋಮ ಮಾಡಿ, 2 ಕಡೆ ಆದರೂ ಮಾಡಿ, 3 ಕಡೆ ಆದರೂ ಮಾಡಿ, 6 ಕಡೆ ಆದರೂ ಮಾಡಿ, 9 ಕಡೆ ಆದರೂ ಮಾಡಿ, 18 ಕಡೆ ಆದರೂ ಹೋಮ ಮಾಡಿ, 108 ಕಡೆ ಆದರೂ ಹೋಮ ಮಾಡಿ, ಅಲ್ಲಿಂದ ಬೂದಿ ಎಲ್ಲ ತರಬೇಕು. ಅಲ್ಲಿ ಹೋಮ ಕುಂಡದಲ್ಲಿ ಸುಟ್ಟು ಕರಕಲಾಗಿರುತ್ತೆ. ಸುಟ್ಟು ಕರಕಲಾಗಿರುವ ಕೊಬ್ಬರಿ, ಗಿಡಮೂಲಿಕೆಗಳು, ತುಪ್ಪ ಇತ್ಯಾದಿ ಇತ್ಯಾದಿ, ಗೊತ್ತಾಯ್ತಂದರೆ. ಈಗ ಕಾಲಭೈರವನ ಆಶೀರ್ವಾದ, ಆತನ ಶಕ್ತಿ ಎಲ್ಲ ಭಕ್ತರ ಮೇಲೆ ಇರಲಿ. ಯಾರ್ಯಾರು ದೈವವನ್ನು ನಂಬಿದ್ದಾರೆ, ಗುರುವನ್ನು ನಂಬಿದ್ದಾರೆ, ಸನ್ಮಾರ್ಗದಲ್ಲಿ ನಡೀತಾರೆ, ಅವರೆಲ್ಲರಿಗೂ ಆಶೀರ್ವಾದ ಸಿಗುತ್ತೆ. ಎಲ್ಲಿಂದ? ಆ ದೈವ ಗುರುವಿಂದ. ಇನ್ನು ಈ ಅಂಜನಾ ತಯಾರು ಮಾಡ್ತೀವಿ, ಅದನ್ನು ಯಾರ್ಯಾರು ಗಲ್ಲಾ ಪೆಟ್ಟಿಗೆಯಲ್ಲಿ ವ್ಯಾಪಾರ ಮಾಡ್ತಾರಲ್ಲ, ಅವರು ಗಲ್ಲಾ ಪೆಟ್ಟಿಗೆ ಅಲ್ಲೆಲ್ಲ ಇಟ್ಕೋಬೋದು. ಸ್ವಲ್ಪ ಒಂಚೂರು ಅಂಜನಾನ ಇಟ್ಕೋಬೋದು, ಹಣೆಗೆ ಇಟ್ಕೋಬೋದು, ತಲೆ ಮೇಲೆ ಇಟ್ಕೋಬೋದು, ಪ್ರಾಣಿಗಳಿಗೂ ಇಡ್ಬೋದು, ಮಕ್ಕಳಿಗೂ ಇಡ್ಬೋದು, ದೊಡ್ಡವ್ರಿಗೂ ಇಡ್ಬೋದು, ಗೊತ್ತಾಯ್ತಲ್ಲ. ಯಾಕಂದರೆ ದೈವಿ ಶಕ್ತಿ ಒಂದು ಆ ಅಂಜನದಲ್ಲಿ ತುಂಬಿರುತ್ತೆ, ಗೊತ್ತಾಯ್ತಲ್ಲ. ದೈವಿ ಶಕ್ತಿ ಅಂಜನದಲ್ಲಿ ತುಂಬಿರುತ್ತೆ, ಗೊತ್ತಾಯ್ತಲ್ಲ. ದೈವಿ ಶಕ್ತಿ ಅಲ್ಲಿನ ಪ್ರಭಾವ ಏನಿದೆ ಅದು ಅಂಜನದಲ್ಲಿ ತುಂಬಿರ್ತೀವಿ. ದೈವಿ ಶಕ್ತಿಯ ಒಂದು ಅಂಜನ ಇರುತ್ತಲ್ಲ, ಅಂಜನದಲ್ಲಿ ತುಂಬಿರ್ತದೆ, ಆ ಶಕ್ತಿ ತುಂಬಿಕೊಂಡಿರುತ್ತೆ. ಅಲ್ಲಿ ಹೋಮ ಮಾಡಿದಾಗ ಅಲ್ಲಿನ ಕಾರ್ಯ ಚಟುವಟಿಕೆಗಳೇನಿರುತ್ತೆ ಅದರಿಂದ ಅಂಜನ ಸರ್ವ ದೈವಿ ಶಕ್ತಿ ಅಂಜನ, ಗೊತ್ತಾಯ್ತಲ್ಲ. ಸರ್ವ ದೈವಿ ಶಕ್ತಿ ಅಂಜನ ತುಂಬಿಕೊಂಡಿರುತ್ತೆ, ಗೊತ್ತಾಯ್ತನ್ರಿ. ಈ ರೀತಿ ಇಲ್ಲಿ ಹೊಸ ತಿರುಮುಕೊಳ್ಳಲು ಕೂಡ ನಾವು ಹೋಮವನ್ನು ಮಾಡಿದ್ವಿ, ಗೊತ್ತಾಯ್ತಲ್ಲ. ಹೊಸ ತಿರುಮುಕೊಳ್ಳಲು ಕೂಡ ಹೋಮ ಮಾಡಿದ್ರಿ. ಆದರೆ ಎಲ್ಲವೂ ರಹಸ್ಯವಾಗಿತ್ತು, ಯಾರಿಗೂ ಗೊತ್ತಿಲ್ಲ ಇದು ನಾನು ಏನು ಮಾಡ್ತಾಯಿದ್ದೀನಿ, ಏತಕ್ಕೆ ಇಲ್ಲೆಲ್ಲ ಹೋಮ ಮಾಡ್ತಾಯಿದ್ದೀನಿ, ಏನು ಪೂಜೆ ಮಾಡ್ತೀನಿ ಅನ್ನೋದು ಗೊತ್ತಿಲ್ಲ. ಆದರೆ ಅಲ್ಲಿ ದೀಕ್ಷಾ ಕಾರ್ಯಕ್ರಮ ಅಂತ. ಇದಾದಮೇಲೆ ನೆಕ್ಸ್ಟು ಗೂಳಿ ಹೊಸಳ್ಳಿನಲ್ಲಿ ಒಂದು ಕಾರ್ಯಕ್ರಮ. ಇಲ್ಲಿ ಏನಪ್ಪ ಕತೆ ಅಂದರೆ, ಇಲ್ಲಿ ಮಂಜುಳಾ ಅಂತಿದ್ದಾರೆ, ಶ್ರೀನಿವಾಸ್ ಅವರ ಪತ್ನಿ ಮಂಜುಳಾ. ಅವರು ಹೊಸದುರ್ಗನಲ್ಲಿ ಬ್ಯಾಂಕಲ್ಲಿ ಕೆಲಸ ಮಾಡ್ತಾರೆ. ಡೈಲಿ ಗೂಳಿ ಹೊಸಳ್ಳಿಯಿಂದ ಹೊಸದುರ್ಗ ಹೋಗ್ತಾರೆ, ಹೊಸದುರ್ಗದಿಂದ ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಹೋಗ್ತಾರೆ. ದಾರಿ ಮಧ್ಯದಲ್ಲಿ ಒಬ್ಬ ಕೂರ್ಮ, ನೋಡಿ ಇಲ್ಲಿದ್ದಾನಲ್ಲ ಕೂರ್ಮ, ಇವರೇ. ದಾರಿ ಮಧ್ಯದಲ್ಲಿ ಸಂಜೆ ಹೊತ್ತು ರಸ್ತೆ ಮಧ್ಯದಲ್ಲಿದ್ದ, ದಾರಿ ಮಧ್ಯದಲ್ಲಿ. ಅದನ್ನು ನೋಡಿ ಆಕೆ ಗಾಡಿ ನಿಲ್ಲಿಸ್ಬಿಟ್ಟು ಆಮೇಲೆ ಇದನ್ನು ಮನೆಗೆ ತಗೊಂಡೋಗಿ ಇಟ್ಕೊಂಡ್ಳು. ಅನಂತರ ನನಗೆ ತಿಳಿಸಿದ್ಲು, ನಾನು ಓಂ ಶ್ರೀ ಅನಂತ ಪದ್ಮಾವತಿ ಅನಂತ ಲಕ್ಷ್ಮಿ ಅನಂತ ಪದ್ಮನಾಭ ಸ್ವಾಮಿ ಸ್ವರೂಪ ಕೂರ್ಮದೇವ ಅಂತ ನಾನು ಇದಕ್ಕೆ ಕನ್ಸಿಡರ್ ಮಾಡಿ ಅವ್ರಿಗೆ ಹೇಳಿದೆ. ಅವ್ರ ಮನೆ ದೇವರು ಕೂಡ ಕೂರ್ಮದೇವರು, ಶ್ರೀ ಗವಿ ರಂಗನಾಥ ಸ್ವಾಮಿ ದೇವಾಲಯ ಕೂರ್ಮಕ್ಷೇತ್ರ, ಅಲ್ಲಿ ಅವ್ರ ಮನೆ ದೇವರು. ಅನಂತರ ಇಲ್ಲಿ ನಾವು ಹೋಮ ಮಾಡಲಾಯಿತು ಇವ್ರ ಮನೆಯಲ್ಲಿ, ಗೊತ್ತಾಯ್ತಲ್ಲ. ನೋಡಿ ಗೂಳಿ ಹೊಸಳ್ಳಿನಲ್ಲಿ ಶ್ರೀನಿವಾಸು ಮಂಜುಳಾ, ಗೂಳಿ ಹೊಸಳ್ಳಿನಲ್ಲಿ ಅವ್ರ ಮನೆಯಲ್ಲಿ ಈಗ ಹೋಮ ನಡೀತಾ ಇದೆ. ಇಲ್ಲಿ ಸಾಕಷ್ಟು ಜನ ನಮ್ಮ ಶಿಷ್ಯರು ಎಲ್ಲ ಕಡೆಯಿಂದ ಬಂದಿದ್ದರು. ಇವರು ಪರಮೇಶ್ವರು, ಸುದರ್ಶನ, HC ನಾಗರಾಜು, ಚನ್ನಪ್ಪಭಟ್ರು, ಆಮೇಲೆ ಮೈಸೂರಿಂದ ಒಬ್ಬ ಬಂದಿದ್ದ ಶಿವಕುಮಾರ್ ಅಂತ, ಆಮೇಲೆ ಆಟೋ ಸುರೇಶ, ಆಮೇಲೆ ನಾರಾಯಣ ರೆಡ್ಡಿ, ಆಮೇಲೆ ಇನ್ನೂ ಕೃಷ್ಣಪ್ಪ ಅಂತ ಅವರು ಮಿಸ್ಸಸ್ಸು, ಮಗಳು ಅಳಿಯ, ಹೀಗೆ ತುಂಬ ಜನ ದೀಕ್ಷಾ ಕಾರ್ಯಕ್ರಮಕ್ಕೆ ಬಂದಿದ್ದರು. ಇಲ್ಲಿ ದೀಕ್ಷಾ ಕಾರ್ಯಕ್ರಮ ಅಂದರೆ ಕೂರ್ಮದೇವರು ಜೊತೆಗೆ ಅವ್ರಿಗಷ್ಟೇ ಗೊತ್ತು ಎಲ್ಲರಿಗೂ. ಆದರೆ ನನ್ನ ರಹಸ್ಯವಾಗಿ ಇಟ್ಟಿದ್ದೆ. ರಹಸ್ಯ ಏನಪ್ಪ ಅಂದರೆ ಸರ್ವ ದೈವಿ ಶಕ್ತಿ ಅಂಜನ ತಯಾರು ಮಾಡೋದು. ಸರ್ವ ದೈವಿ ಶಕ್ತಿ ಅಂಜನ ತಯಾರು ಮಾಡೋದು ಎಂದರಿಂದ ಈ ಬೂದಿಯಿಂದ. ಇಲ್ಲೇನು ವಿಶೇಷ? ಕೂರ್ಮ ಶಕ್ತಿ, ಕೂರ್ಮದೇವರು. ಆಮೇಲೆ ಓಂ ಶ್ರೀ ಅನಂತ ಪದ್ಮಾವತಿ ಅನಂತ ಲಕ್ಷ್ಮಿ ಅನಂತ ಪದ್ಮನಾಭ ಸ್ವಾಮಿ ಹೋಮ ನಡೀತು. ಇದು ಇಲ್ಲಿ ಕ್ಲಿಯರ್ ಆಯಿತು, ಹೋಮ ಇಲ್ಲಿ ಕ್ಲಿಯರ್ ಆಯಿತು. ಈಗ ಇಲ್ಲೂ ಕೂಡ ಪಾದಪೂಜೆ, ಗುರುಗಳಿಗೆ ಪಾದಪೂಜೆ, ಮಹಾಮಂಗಳಾರತಿ ಇದೆಲ್ಲ ಇರುತ್ತೆ. ಆಗ ನಾವು ಏನು ಮಾಡ್ತೀವಿ, ಲಾಸ್ಟಲ್ಲಿ ಹೋಮದಲ್ಲಿ ಇರ್ತಕ್ಕಂಥ, ಹೋಮ ಕುಂಡದಲ್ಲಿರ್ತಕ್ಕಂಥ
ಬೂದಿಯನ್ನು ತಗೋಬೇಕು. ಹಾಗೆ ಹೋಮಕುಂಡದ ಮೇಲೆ ಇರ್ತಕ್ಕಂಥ ಅರಿಶಿನ ಕುಂಕುಮ ಅಷ್ಟಗಂಧ ವಿಭೂತಿಯನ್ನು ತಗೋಬೇಕು. ಗೊತ್ತಾಯ್ತಲ್ಲ? ಇವೆಲ್ಲ ನಮಗೆ ಏತಕ್ಕೆ? ಸರ್ವದೈವಿ ಶಕ್ತಿ ಅಂಜನ ತಯಾರು ಮಾಡಲಿಕ್ಕೆ. ಸರ್ವದೈವಿ ಶಕ್ತಿ ಅಂಜನ ತಯಾರು ಮಾಡಲಿಕ್ಕೆ ಇಲ್ಲಿ ನಡೆದಂಥ ಸಂಕಲ್ಪ ಏನಿರುತ್ತೆ, ಪೂಜೆ ಏನಿರುತ್ತೆ, ಈ ಎಲ್ಲ ದೈವಗಳ ಒಂದು ಶಕ್ತಿ ಇರುತ್ತೆ. ಗೊತ್ತಾಯ್ತಲ್ಲ? ಎಲ್ಲ ದೈವಗಳ ಒಂದು ಶಕ್ತಿ ಇದ್ದೇ ಇರುತ್ತೆ. ಗೊತ್ತಾಯ್ತಲ್ಲ? ಇದನ್ನು ಮಾಡೋವಾಗ ನಾವು ಭಾಳ ಶುದ್ಧವಾಗಿ ಮಾಡಬೇಕು. ನೆನ್ಪಿಟ್ಕೊಳ್ಳಿ, ಹೋಮಗಳಲ್ಲಿ ಮಾಡೋವಾಗ ಶುದ್ಧವಾಗಿ ಹೋಮಗಳನ್ನು ಮಾಡಬೇಕು. ಆಗ ನಮಗೆ ಫಲ ಸಿಗುತ್ತೆ. ಹೋಮ ಮಾಡೋವಾಗ ಗೊತ್ತಾಯ್ತಲ್ಲ? ಇಲ್ಲಿ ಕೂರ್ಮ ದೇವರ ಶಕ್ತಿ ಹೋಮದಲ್ಲಿ ಕೂರ್ಮ ದೇವರ ಶಕ್ತಿ ಇರುತ್ತೆ. ಅದನ್ನು ನಾವು ಬಳಸ್ಕೊತೀವಿ. ಗೊತ್ತಾಯ್ತಲ್ಲ? ಆ ಬೂದಿಯನ್ನು ಸುಟ್ಟು ಕರಕಲಾದ ಬೂದಿಯನ್ನು ನಾವು ಬಳಸ್ಕೋತೀವಿ. ಗೊತ್ತಾಯ್ತನ್ರಿ? ಆದರೆ ಹೋಮಗಳನ್ನು ಮಾಡೋದು ಅಲ್ಲಲ್ಲಿ ಅಷ್ಟು ಸುಲಭದ ಮಾತಲ್ಲ, ತುಂಬ ಕಷ್ಟವಾಗಿರ್ತದೆ. ಆದರೂ ನಾವು ಮಾಡಬೇಕು, ಬೇರೆ ದಾರಿ ಇರೋದಿಲ್ಲ. ನೆನ್ಪಿಟ್ಕೊಳ್ಳಿ, ಬೇರೆ ದಾರಿ ಇರೋದಿಲ್ಲ, ಮಾಡಬೇಕಾಗುತ್ತೆ. ಕಷ್ಟಪಟ್ಟು ಮಾಡಿದ್ರೆ ಫಲ ಇದ್ದೇ ಇರುತ್ತೆ. ಆದರೆ ಆದಷ್ಟು ಕ್ಷೇತ್ರಗಳನ್ನು ಹುಡುಕ್ಬೇಕು ನೀವು. ಯಾವುದೋ ಒಂದು ಒಳ್ಳೆಯ ಕ್ಷೇತ್ರಗಳು ಅಥವಾ ಒಳ್ಳೆಯ ಪವಾಡ ಇರ್ತಕ್ಕಂಥ ಮನೆಗಳು. ಗೊತ್ತಾಯ್ತಲ್ಲ? ಪವಾಡ ಇರ್ತಕ್ಕಂಥ ಮನೆಗಳು ನೋಡಿದ್ರಲ್ಲ, ಈ ಕೂರ್ಮ ಬಂದು ಆ ಮಂಜುಳವ್ರಿಗೆ ರೋಡಲ್ಲಿ ದಾರಿಯಲ್ಲಿ ಬರೋವಾಗ ಸಿಕ್ಕಿದ್ದು. ಅದನ್ನು ತೊಗೊಂಡು ಬಂದು ಮನೆಯಲ್ಲಿ ಇಟ್ಕೊಂಡು ಇದ್ರು. ಆಮೇಲೆ ನಾನು ಹೇಳಿದೆ ದೀಕ್ಷೆ ಮಾಡೋಣ ಅಂತ. ದೀಕ್ಷೆ ಮಾಡೋಣ ಅಂಥೇಳಿ ಹೋಮ ಮಾಡ್ಕೊಂಡ್ವಿ. ಈ ಹೋಮ ಕುಂಡದ ಮೇಲೆ ಏನೇನಿದೆ ನೋಡಿ, ಇದೆ, ಅದನ್ನೆಲ್ಲ ಬಳಸ್ಕೊಂಡ್ವಿ. ಅನಂತರ ಏನಾಯಿತು, ಇಲ್ಲೆಲ್ಲ ಹೋಮ ಮುಗಿದ ಮೇಲೆ ಗವಿ ಗಂಗಾಧರೇಶ್ವರ ಕ್ಷೇತ್ರ ಕೂರ್ಮ ಕ್ಷೇತ್ರ ಪ್ರಯಾಣ. ಗವಿ ಗಂಗಾಧರೇಶ್ವರ ಕ್ಷೇತ್ರ ಕೂರ್ಮ ಕ್ಷೇತ್ರಕ್ಕೆ ನಾವೆಲ್ಲ ಹೊರಟ್ವಿ. ಈ ಕಾರ್ ಬಂದು ಇವರು ಪರಮೇಶ್ವರ್ ತುಮಕೂರು ಅವ್ರದ್ದು ಕಾರ್ ಇದು. ಲಾಸ್ಟ್ ಟೈಮು ಶ್ರೀಚಕ್ರಕ್ಕೂ ಇವ್ರದೇ ಕಾರ್ ಬಳಸಿದ್ದು. ಅವತ್ತು ಹೊಸ ಕಾರ್ ಅದು ಫಸ್ಟ್ ಟೈಮು. ಎಲ್ಲಿ ಲಕ್ಕೋಜನಹಳ್ಳಿ ಇದೆಯಲ್ಲ, ಅಲ್ಲಿ ಲಕ್ಕೋಜನಹಳ್ಳಿಗೆ ಹೋಗೋವಾಗ ರಾಮನಗರದಿಂದ ಶ್ರೀಚಕ್ರ ತಗೊಂಡು ಅವಾಗ ಇದೇ ಕಾರ್ನೇ ಬಳಸಿದ್ದೆವು. ಹೊಸ ಕಾರು ಅವತ್ತು. ಗೊತ್ತಾಯ್ತಲ್ಲ? ಇದೇ ಕಾರು ಈಗ ಚಿತ್ರದುರ್ಗ ಗುಳಿ ಹೊಸಳ್ಳಿ ಅಲ್ಲಿಂದ ಇದನ್ನು ಅಲ್ಲಿ ನಾವು ಬಳಸಿದ್ವಿ. ಈಗ ಹೋಗ್ತಾ ಇರೋದು ಗವಿ ಗಂಗಾಧರೇಶ್ವರ ದೇವಸ್ಥಾನ ನೋಡಿ. ಇದೇ ಗವಿ ಗಂಗಾಧರೇಶ್ವರ ಕ್ಷೇತ್ರ ಅಥವಾ ಕೂರ್ಮ ಕ್ಷೇತ್ರ. ಇಲ್ಲಿ ಏನಕ್ಕೆ ಬಂದ್ವಿ? ಈಗ ಶಕ್ತಿ ಬೇಕು, ಸರ್ವದೈವಿ ಶಕ್ತಿ ಅಂಜನಾ ತಯಾರು ಮಾಡಲಿಕ್ಕೆ ಈ ಕ್ಷೇತ್ರದ ಆಶೀರ್ವಾದ ಕೂಡ ನಮ್ಗೆ ಬೇಕು. ಈ ಕ್ಷೇತ್ರದಲ್ಲಿ ಓಂ ಶ್ರೀ ಅನಂತ ಪದ್ಮಾವತಿ ಅನಂತ ಲಕ್ಷ್ಮಿ ಅನಂತ ಪದ್ಮನಾಭ ಸ್ವಾಮಿ ಆಶೀರ್ವಾದ ನಮ್ಗೆ ಬೇಕಾಗುತ್ತೆ. ಈ ಕ್ಷೇತ್ರದಲ್ಲಿ ನಾವು ಏನನ್ನು ನೋಡಿದ್ರಿ ಅಂತ ನಿಮ್ಗೊಂದು ಸಾರಿ ನಾನು ತೋರಿಸ್ಬಿಡ್ತೀನಿ. ನೀವು ನೋಡ್ಬೋದು. ಸ್ವಲ್ಪ ನಾನು ಹೇಳ್ಕೊಂಡು ಹೋಗ್ತೀನಿ. ಗೊತ್ತಾಯ್ತಲ್ಲ? ಸ್ವಲ್ಪ ನಾನು ಹೇಳ್ಕೊಂಡು ಹೋಗ್ತೀನಿ ನೋಡಿ. ಇದು ಕ್ಷೇತ್ರ ಇರುತ್ತೆ. ಇನ್ನು ನಾವು ಇಲ್ಲಿ ಇದು ಮೇಯ್ನ್ ಎಂಟ್ರೆನ್ಸ್ ಇರುತ್ತೆ. ಇಲ್ಲಿಂದ ನಾವು ಒಳಗಡೆ ಹೋದಾಗ ಅಲ್ಲಿ ಒಳಗಡೆ ಫಸ್ಟೇ ಈ ರೀತಿ ಇರುತ್ತೆ. ಅಲ್ಲಿ ಏನೇನೋ ಒಂದು ಉತ್ಸವ ಮೂರ್ತಿಗಳದೆಲ್ಲ ಇಟ್ಟಿರ್ತಾರೆ ನೋಡಿ. ಆದಿಶೇಷನ ಮೂರ್ತಿ ಇಟ್ಟಿದ್ದಾರೆ ಈ ದೇವಸ್ಥಾನದಲ್ಲಿ. ಆದಿಶೇಷನ ಮೂರ್ತಿ ಇಟ್ಟಿದ್ದಾರೆ. ಅದರಿಂದನೂ ನಮಗೆ ಈ ಒಂದು ಅಂಜನಾ ತಯಾರು ಮಾಡಲಿಕ್ಕೆ ಹೆಚ್ಚಿನ ಶಕ್ತಿ ಬರುತ್ತೆ. ಈ ಕ್ಷೇತ್ರದಲ್ಲಿ ನಾವು ಅಂಜನಾ ತಯಾರು ಮಾಡಲಿಕ್ಕೆ ಹೆಚ್ಚಿನ ಶಕ್ತಿ ಬರುತ್ತೆ. ಏನು? ಸರ್ವದೈವಿ ಶಕ್ತಿ ಅಂಜನಾ ತಯಾರು ಮಾಡಲಿಕ್ಕೆ ಹೆಚ್ಚಿನ ಶಕ್ತಿ ನಮಗೆ ಬರುತ್ತೆ. ಗೊತ್ತಾಯ್ತಲ್ಲ? ಯಾಕೆಂದರೆ ಈ ಕ್ಷೇತ್ರಗಳಲ್ಲಿ ನಾವು ದರ್ಶನ ಮಾಡಿ ಅಲ್ಲಿನ ದೈವಿ ಶಕ್ತಿ, ಗುರುಶಕ್ತಿ, ಸ್ಥಾನಫಲ ಶಕ್ತಿ, ಆಶೀರ್ವಾದ ನಮ್ಗೆ ಬೇಕು. ಆಶೀರ್ವಾದ ಇಲ್ಲಾಂದ್ರೆ ನಾವೇನು ಮಾಡೋಕ್ಕಾಗಲ್ಲ. ನೆನ್ಪಿಟ್ಕೊಳ್ಳಿ. ಓಂ ಶ್ರೀ ಅನಂತ ಪದ್ಮಾವತಿ ಅನಂತ ಲಕ್ಷ್ಮಿ ಅನಂತ ಪದ್ಮನಾಭ ಸ್ವಾಮಿ ಕ್ಷೇತ್ರ. ಶ್ರೀ ಗವಿ ರಂಗನಾಥ ಸ್ವಾಮಿ ಕ್ಷೇತ್ರ ಇದು. ಗೊತ್ತಾಯ್ತಲ್ಲ? ಈ ಕ್ಷೇತ್ರದಲ್ಲಿ ಏನಿರ್ತದೆ? ಓಂ ಶ್ರೀ ಅನಂತ ಪದ್ಮಾವತಿ ಅನಂತ ಲಕ್ಷ್ಮಿ ಅನಂತ ಪದ್ಮನಾಭ ಸ್ವಾಮಿ ಆಶೀರ್ವಾದ ಇದ್ದೇ ಇರುತ್ತೆ. ಗೊತ್ತಾಯ್ತಲ್ಲ? ರಂಗನಾಥ ಇಲ್ಲಿ ಫಸ್ಟಿಗೆ ನಾವು ಗಣಪತಿ ಇದ್ದಾನೆ, ಆತನ ಆಶೀರ್ವಾದ ತಗೋಬೇಕು. ಗಣಪತಿ ಆಶೀರ್ವಾದ ನಾವು ತೊಗೊಂಡ್ವಿ ಅವತ್ತು ನೋಡಿ. ಗಣಪತಿ ಇರ್ತಾನೆ, ಗಣಪತಿ ಆಶೀರ್ವಾದ ತೊಗೊಂಡ್ವಿ. ಅಲ್ಲೇ ಪಕ್ಕದಲ್ಲೇ ಪಕ್ಕದಲ್ಲೇ ರಂಗನಾಥ ಸ್ವಾಮಿ ಇರುತ್ತೆ. ಅದು ಬಾಗಿಲು ಹಾಕಿದ್ದಾರೆ. ಈಗ ಸದ್ಯಕ್ಕೆ ಬೋರ್ಡ್ ನೋಡ್ಬೋದು. ನೀವು ಇಲ್ಲಿಂದ ಬೋರ್ಡ್ ನೋಡ್ಬೋದು. ಬಾಗಿಲು ಹಾಕಿದ್ದಾರೆ. ಗೊತ್ತಾಯ್ತಾ ವೀಕ್ಷಕರೇ? ಈ ವಿಡಿಯೋನ ಲಾಸ್ಟ್ವರೆಗೆ ನೋಡಿ. ಹೇಗೆ ಸರ್ವದೈವಿ ಶಕ್ತಿ ಅಂಜನಾ ತಯಾರು ಮಾಡೋದಂತ ಈ ವಿಡಿಯೋನ ಲಾಸ್ಟ್ವರೆಗೂ ನೋಡಿ. ನಿಮ್ಗೆ ಅರ್ಥ ಆಗುತ್ತೆ. ನಾವು ಮೊದಲು ದೇವತೆಗಳ ಆಶೀರ್ವಾದ ಪಡಿಬೇಕು.
ಶಕ್ತಿಗಳ ಆಶೀರ್ವಾದ ಪಡಿಬೇಕು. ನೆನ್ಪಿಟ್ಕೊಳ್ಳಿ. ಓಂ ಶ್ರೀ ಹನುಮಂತ ದೇವರು ಇರ್ಬೋದು, ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವರು ಇರ್ಬೋದು, ಆದಿಶಕ್ತಿ ಪರಾಶಕ್ತಿ ದೇವರು ಇರ್ಬೋದು, ಕಾಲಭೈರವನ ಆಶೀರ್ವಾದ ಇರ್ಬೋದು, ಮಹಾಕಾಳಿ ಆಶೀರ್ವಾದ ಇರ್ಬೋದು. ಒಟ್ಟಿನಲ್ಲಿ ದೈವಿ ಶಕ್ತಿಗಳು ಕ್ಷೇತ್ರಗಳಲ್ಲಿ ಇರ್ತಕ್ಕಂಥ ಸ್ಥಾನಶಕ್ತಿ, ಸ್ಥಾನಪಾಲಕಶಕ್ತಿ, ಕ್ಷೇತ್ರಪಾಲಕಶಕ್ತಿ ಆಶೀರ್ವಾದ ನಮ್ಗೆ ಬೇಕು. ಅದನ್ನು ಪಡ್ಕೋಬೇಕು. ಗೊತ್ತಾಯ್ತಲ್ಲ? ಅದನ್ನು ಪಡ್ಕೊಂಡಾಗ ಏನು ಸರ್ವ ದೈವಿ ಶಕ್ತಿ ಅಂಜನಾ ಇರುತ್ತೆ. ಅಂಜನಾ ಒಂದು ಶಕ್ತಿಯುತವಾಗಿ ತಯಾರಾಗುತ್ತೆ. ಅದಕ್ಕೊಂದು ಎಲ್ಲರಿಗೊಂದು ಆಶೀರ್ವಾದ ಇರುತ್ತೆ. ಗುರು ದೇವರ ಆಶೀರ್ವಾದ ಇದ್ದೇ ಇರುತ್ತೆ. ಗುರು ದೇವರ ಆಶೀರ್ವಾದ ಇರುತ್ತೆ. ಗವಿ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನದ ಮೇಲುಗಡೆ ಇದ್ದೀವಿ ನಾವೀಗ. ಶ್ರೀ ಗವಿ ರಂಗನಾಥ ಸ್ವಾಮಿ ದೇವಸ್ಥಾನ ಮೇಲೆ ಇದ್ದೀವಿ. ಕೂರ್ಮ ಕ್ಷೇತ್ರ ಇದು. ಕೂರ್ಮ ಕ್ಷೇತ್ರ ನೆನ್ಪಿಟ್ಕೊಳ್ಳಿ. ಕೂರ್ಮ ಕ್ಷೇತ್ರ ಇಲ್ಲಿನ ಸ್ಥಾನಶಕ್ತಿ ಓಂ ಶ್ರೀ ಸಿದ್ಧಿ ಬುದ್ಧಿ ಧೂಮ್ರಕೇತು ಕಲಿಕೆ ಚಿಂತಾರ ವಿದ್ಯಾ ಮಹಾಗಣಪತಿ ಶಕ್ತಿಯಿಂದ ಶ್ರೀ ವೆಲ್ಲಿ ಮತ್ತು ದೇವಸ್ಥಾನ ಮತ್ತು ಕುಮಾರಸ್ವಾಮಿ ಶಕ್ತಿವರೆಗೂ ಎಲ್ಲ ಗುರು ವೃಂದ ಗುರುಶಕ್ತಿ ಆಶೀರ್ವಾದ ಇದ್ದೇ ಇರುತ್ತೆ ನಮ್ಮೆಲ್ಲರ ಮೇಲೆ ಅಲ್ವಾ. ಆಗ ಸರ್ವದೈವಿ ಶಕ್ತಿ ಅಂಜನಾ ತಯಾರು ಮಾಡಲಿಕ್ಕೆ ಒಂದು ಎನರ್ಜಿ ಇರುತ್ತೆ, ಒಂದು ಒಳ್ಳೆಯ ಶಕ್ತಿ ಇರುತ್ತೆ. ಸುಮ್ಮನೆ ಶಕ್ತಿ ಬೇಕು, ಸುಮ್ಮನೆ ಶಕ್ತಿ ಬೇಕು ಅಂದರೆ ಆಗಲ್ಲ. ನೋಡಿ ಇಲ್ಲಿದೆ, ನೋಡಿ ಇಲ್ಲಿ ನಾವು ಒಳಗಡೆ ವೀಡಿಯೋ ಮಾಡೋಂಗಿಲ್ಲ, ನೆನ್ಪಿಟ್ಕೊಳ್ಳಿ. ಅಲ್ಲಿ ಒಳಗೆ ಕೂರ್ಮದೇವರು ಇರ್ತಾನೆ. ಕೂರ್ಮದೇವರು ಒಳಗಡೆ ದೇವಸ್ಥಾನದಲ್ಲಿ ವೀಡಿಯೋ ಮಾಡೋಕ್ಕೆ ಬಿಡಲ್ಲ. ಇಲ್ಲಿಗೆ ಲಾಸ್ಟು, ಇಲ್ಲಿವರೆಗೂ ನಾವು ವೀಡಿಯೋ ಮಾಡ್ಬೋದು. ಮೇಲ್ಗಡೆಗೆ ದೇವಸ್ಥಾನ ಇರುತ್ತೆ ಕೂರ್ಮದೇವ್ರದ್ದು, ಅಲ್ಲಿ ವೀಡಿಯೋ ಮಾಡೋಕ್ಕೆ ಆಗೋದಿಲ್ಲ. ಅಲ್ಲಿ ಬೋರ್ಡ್ ಹಾಕಿರ್ತಾರೆ. ಸದ್ಯಕ್ಕಿಲ್ಲ ಆಶೀರ್ವಾದ ಈ ಒಂದು ಕೂರ್ಮ ಕ್ಷೇತ್ರದ ಆಶೀರ್ವಾದ. ಲಾಸ್ಟ್ ಟೈಮ್ ನಿಮಗೆ ಲಕ್ಕೋಜನಹಳ್ಳಿ ರಾಮನಗರ ಆದಿಶಕ್ತಿ ದೇವಸ್ಥಾನ ಆ ಕ್ಷೇತ್ರದ ಆಶೀರ್ವಾದ, ಅಲ್ಲಿ ಹೋಮ ಆಯಿತು. ಅನಂತರ ಹೊಸ ತಿರುಮಕುಡಲು ಶ್ರೀ ಕಾಲಭೈರವನ ಸನ್ನಿಧಿ, ಅಲ್ಲಿ ಕೂಡ ಹೋಮ ಆಯಿತು. ಇನ್ನು ಇಲ್ಲಿ ಗುಳಿ ಹೊಸಳ್ಳಿ ಶ್ರೀನಿವಾಸ ಆಮೇಲೆ ಮಂಜುಳಾ ಅವ್ರ ಮನೆಯಲ್ಲಿ ಕೂರ್ಮ ದೇವ್ರಿಗೆ ಒಂದು ದೀಕ್ಷಾ ಕಾರ್ಯಕ್ರಮ, ಹಾಗೆ ಹೋಮ ಕೂಡ ಆಯಿತು. ಈ ಎಲ್ಲದರ ಬೂದಿ ಸಂಗ್ರಹ, ಬೂದಿ ಅಂದರೆ ಅಲ್ಲಿ ಹೋಮ ಕುಂಡದಲ್ಲಿ ಇರುತ್ತಲ್ಲ ಬೂದಿ, ಅದು ಸಂಗ್ರಹ. ಜೊತೆಗೆ ನಮ್ಮಲ್ಲಿ ಇದ್ದಂಥ ವಿಭೂತಿ, ಆಮೇಲೆ ಏನು ನೀವು ಭಂಡಾರ ಅಂತೀರಿ, ಕುಂಕುಮ ಅಂತೀರಿ, ಅರ್ಶಿನ ಅಂತೀರಿ, ಅದೆಲ್ಲ ನಾನು ಬ್ಯಾಗಲ್ಲಿ ಇರುತ್ತೆ. ನಾನು ಎಲ್ಲೇ ಹೋದರೂ ಬ್ಯಾಗಲ್ಲಿ ಇಕ್ಕೋತೀನಿ. ಅದು ಅದರಲ್ಲಿ ಶಕ್ತಿ ಬಂದುಬಿಟ್ಟಿರುತ್ತೆ ಬ್ಯಾಗಲ್ಲಿ, ಗೊತ್ತಾಯ್ತಲ್ಲ? ಅದೆಲ್ಲ ಇರುತ್ತೆ. ಇಲ್ಲಿ ಮೇಯ್ನ್ ಶಿಷ್ಯರು ಬಂದಿದ್ದಾರೆ ನನ್ನ ಜೊತೆ. ಇವನು ಸುದರ್ಶನ, ನಾಗರಾಜು, ಚನ್ನಭಟ್ರು, ಶ್ರೀನಿವಾಸ್, ಆಮೇಲೆ ಶಿವಕುಮಾರ್, ಇಷ್ಟು ಜನ ಇವರು, ಗೊತ್ತಾಯ್ತಲ್ಲ? ಇಷ್ಟು ಜನ ಈಗ ಸದ್ಯಕ್ಕೆ ಇಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ, ಓಕೆನಾ? ಈಗ ಯಂತ್ರ ಶಕ್ತಿ, ಅಂಜನಾ ಶಕ್ತಿ ಈ ಎಲ್ಲ ಹೋಮಕುಂಡಗಳ ಬೂದಿಯಿಂದ ಸಿದ್ಧವಾಗುತ್ತೆ, ಎಲ್ಲ ಕ್ಷೇತ್ರಗಳ ಶಕ್ತಿಯಿಂದ ಸಿದ್ಧವಾಗುತ್ತೆ. ಅದನ್ನು ನಾವು ಭಕ್ತರಿಗೆ ಕೊಟ್ಟಾಗ ಅವರಿಗೆ ಕಷ್ಟಗಳು ಪರಿಹಾರ ಆಗ್ತದೆ. ಒಂದು ನಂಬಿಕೆ, ನಮ್ಮೆಲ್ಲ ಭಾರವನ್ನು ಎಲ್ಲೆಲ್ಲಿ ನಾವು ಹೋಮ ಮಾಡಿದ್ದೀವಿ, ಯಾವ ದೈವಿ ಶಕ್ತಿ ಅವ್ರ ಮೇಲೆ ಭಾರ ಹಾಕ್ತೀವಿ. ಇಷ್ಟೆಲ್ಲ ಆದಮೇಲೆ ಈಗ ನೆಕ್ಸ್ಟ್ ನೋಡಿ, ಇದು ಬಂದು ಗುಂಡಾಪುರ ಗುಡ್ಡ ಗೌರಿಬಿದನೂರು ಟೌನಲ್ಲಿ ಇರುತ್ತೆ, ಅಟ್ಯಾಚ್, ಚಿಕ್ಕಬಳ್ಳಾಪುರ ಜಿಲ್ಲೆ. ಇಲ್ಲಿ ಶ್ರೀನಿವಾಸ ಸ್ವಾಮಿಗಳು ಇರ್ತಾರೆ. ಅವರು ಪಾಪ ಒಂದು ದೇವಸ್ಥಾನ ಕಟ್ಟಬೇಕಂತ ತುಂಬ ವರ್ಷಗಳ ಕನಸು. ಅವರು ನಮ್ಮ ಗುರುಕುಲದಲ್ಲಿ ವಿದ್ಯಾರ್ಥಿ ಆಗಿದ್ದರು ಶ್ರೀನಿವಾಸ್. ಆನಂತರ ಇಲ್ಲೊಂದು ದೇವಸ್ಥಾನ ಮಾಡಲಾಯಿತು. ಆದರೆ ಹೋಮ ಕಾರ್ಯಕ್ರಮ ಪ್ರತಿಷ್ಠಾಪನೆಗೆ, ಆನಂತರ ಮಂಡಲ ಪೂಜೆಗೆ. ಆದರೆ ಇಲ್ಲಿ ಹೋಮ ಮಾಡಿದಾಗ ಹೋಮಕುಂಡದಲ್ಲಿ ಬಂದಂಥ ಬೂದಿ ಏನಿದೆ, ಅಲ್ಲಿ ಹುರಿದು ಭಸ್ಮಾದಂಥ ಗಿಡಮೂಲಿಕೆಗಳು, ಕೊಬ್ಬರಿ, ತುಪ್ಪ ಇದೆಲ್ಲ ಇರುತ್ತಲ್ಲ ಸಾಕಷ್ಟು, ಅದನ್ನು ನಾನು ಬಳಸ್ಕೊಂಡೆ. ಏತಕ್ಕೆ? ಸರ್ವದೈವಿ ಶಕ್ತಿ ಅಂಜನಾ ಮಾಡಲಿಕ್ಕೆ, ಸರ್ವದೈವಿ ಶಕ್ತಿ ಅಂಜನಾ ಮಾಡಲಿಕ್ಕೆ ಇಲ್ಲಿನ ಒಂದು ಅರಿಶಿನ, ಕುಂಕುಮ, ವಿಭೂತಿ, ಹಾಗೆ ಹೋಮಕುಂಡದಲ್ಲಿ ಹುರಿದಂಥ ಗಿಡಮೂಲಿಕೆಗಳ ಒಂದು ಬೂದಿಯನ್ನು ನಾನು ಬಳಸ್ಕೊಂಡು ಅಂಜನವನ್ನು ತಯಾರು ಮಾಡಲಾಯಿತು. ಗೊತ್ತಾಯ್ತಲ್ಲ? ಈ ರೀತಿ ಮಾಡ್ಕೋಬೇಕು ನೀವು ಅಷ್ಟೇ. ಇನ್ನು ಇಲ್ಲಿ ಕೂಡ ಕಾರ್ಯಕ್ರಮ ಆಯಿತು. ಆಮೇಲೆ ಏನೋ ಒಂದು ಫಂಕ್ಷನ್ ಥರ ಆಯಿತು. ಗೊತ್ತಾಯ್ತಲ್ಲ? ಇಲ್ಲಿ ಕೂಡ ಕಾರ್ಯಕ್ರಮ ಮುಗೀತು ಅವತ್ತು. ಗೊತ್ತಾಯ್ತಲ್ಲ? ಮುಗೀತು. ಆಮೇಲೆ ಏನೋ ಪ್ರಸಾದ ತಿಂದ್ಕೊಂಡ್ವಿ. ಅದಾದ ನಂತರ ಇದು ಬಂದು ಸೊನಗಾನಹಳ್ಳಿ ಅಂತ ಬರುತ್ತೆ. ಸೊನಗಾನಹಳ್ಳಿ ಬರುತ್ತೆ, ಸೊಣಗಾನಹಳ್ಳಿ ಇದೆಲ್ಲಿ ಬರುತ್ತೆ? ಅದೇ ಗೌರಿಬಿದನೂರು ತಾಲೂಕಲ್ಲಿ ಬರುತ್ತೆ. ಹೊಸೂರು ಹೋಬಳಿ ಏನೋ ಬರುತ್ತೆ ಪಕ್ಕದಲ್ಲಿ. ಗೊತ್ತಾಯ್ತಲ್ಲ? ಹುಣಸೆ ಕುಂಟೆ ಗ್ರಾಮ ಇದು.
ಹುಣಸೆಕುಂಟೆ ಗ್ರಾಮ. ಇಲ್ಲಿ ಸಪ್ತಮಾತೃಕೆ ಅಂತ ನಮ್ಮ ನಾಗರಾಜು ಹೆಸರಿಟ್ಟಿದ್ದಾನೆ. ಇಲ್ಲಿ ನಾಗರಾಜು ಇದ್ದಾನೆ, HSC ನಾಗರಾಜು. ಅವರ ಒಂದು ಹೊಲ ಇರುತ್ತೆ, ಅಲ್ಲಿ ಒಂದಷ್ಟು ಆಸ್ತಿ ಇದೆ. ಆ ಆಸ್ತಿನಲ್ಲಿ ಸಪ್ತಮಾತೃಕೆ ದೇವತೆಗಳು ಅಂತ ಇಲ್ಲಿ ಒಂದು ದೇವಾಲಯವನ್ನು ನಿರ್ಮಾಣ ಮಾಡಲಾಯಿತು. ಇದು ಓಂ ಶ್ರೀ ಶಕ್ತಿ ಮಹಾತ್ಮ ಜ್ಞಾನಮಂದಿರ ಗುರುಕುಲದ ವತಿಯಿಂದ ಮಾಡಲಾಯಿತು. ಇಲ್ಲಿ ಕೂಡ ಗೊತ್ತಾಯ್ತಲ್ಲ, ಇಲ್ಲಿ ಕೂಡ ಹೋಮ ಮಾಡಲಾಯಿತು. ಸಾಕಷ್ಟು ಜನ ಬಂದಿದ್ದರು. ಆಮೇಲೆ ಏನೋ ಇವರು ಕೂಡ ಪಾದಪೂಜೆ ಇನ್ನೊಂದು ಮತ್ತೊಂದು ಮಾಡಿದ್ರು. ಇಲ್ಲೇ ಕೂಡ ಕಾರ್ಯಕ್ರಮ ನೆರವೇರ್ತು. ಇಲ್ಲಿಂದು ಹೋಮ ಆಯಿತು, ಇಲ್ಲಿಂದು ಬೂದಿ ತಗೊಂಡ್ವಿ. ಆಮೇಲೆ ಗುಂಡಾಪುರ ಗುಡ್ಡ, ಅಲ್ಲಿಂದು ಬೂದಿ ತಗೊಂಡ್ವಿ. ಗೊತ್ತಾಯ್ತಲ್ಲ, ಲಕ್ಕೋಜನಹಳ್ಳಿ, ಅಲ್ಲಿಂದು ಬೂದಿ ತಗೊಂಡ್ವಿ. ಓಮದಲ್ಲಿರೋ ಭಸ್ಮ ಇತ್ತಲ್ಲ ಅದನ್ನು ತಗೊಂಡ್ವಿ. ಆಮೇಲೆ ಟಿ ನರಸೀಪುರ, ಅಲ್ಲಿ ಕೂಡ ಬೂದಿ ತಗೊಂಡ್ವಿ. ಓಮದಲ್ಲಿರೋ ಭಸ್ಮ ತಗೊಂಡ್ವಿ. ಆಮೇಲೆ ಗೂಳಿ ಹೊಸಳ್ಳಿ, ಅಲ್ಲಿಂದ ತಗೊಂಡ್ವಿ. ಎಲ್ಲ ಕಡೆಯದು ನಾನು ತಗೊಂಡು ಕಲೆಕ್ಟ್ ಮಾಡಿದೆ. ಏತಕ್ಕೆ? ಒಂದು ಅಂಜನಾ ತಯಾರು ಮಾಡಬೇಕಂತ. ಗೊತ್ತಾಯ್ತಲ್ಲ, ಇದು ನೋಡಿ ಹುಣಸೆಕುಂಟೆ ಗ್ರಾಮ ನಾಗರಾಜು HSC. ಎಷ್ಟು ಚೆನ್ನಾಗಿ ದೀಪ ಹಚ್ಚಿದ್ದಾರೆ. ನಾಗರಾಜು HSC, ಆಮೇಲೆ ಅವ್ರ ಮಿಸ್ಸಸ್ಸು, ಅವ್ರ ಮಕ್ಕಳು, ಇನ್ನು ಬೇರೆಯವರೆಲ್ಲ ಸೇರಿ ದೀಪಗಳು ಹಚ್ಚಿದ್ದಾರೆ. ಇದು ಒಂದು ಚಿಕ್ಕ ದೇವಾಲಯ. ಸ್ಟಾರ್ಟಿಂಗು ದೇವಾಲಯ. ಗೊತ್ತಾಯ್ತಲ್ಲ, ಚಿಕ್ಕದಾದ್ರೆ ಏನು ದೊಡ್ಡದಾದ್ರೆ ಏನು ಗತಿಗೆ ಅಲ್ವಾ? ಭಕ್ತಿಗೆ ಚಿಕ್ಕದಾದ್ರೇನು ದೊಡ್ಡದಾದ್ರೇನು, ಒಟ್ಟಿನಲ್ಲಿ ಭಕ್ತಿ. ಗೊತ್ತಾಯ್ತನ್ರಿ? ಹೀಗೆ ನಾವು ಎಲ್ಲ ಕಡೆ ಹೋಮಗಳನ್ನು ಮಾಡಿದ್ವಿ. ಗೊತ್ತಾಯ್ತಲ್ಲ, ಇದು ಗೂಳಿ ಹೊಸಳ್ಳಿ ಸುದರ್ಶನ ಅಥವಾ ಶ್ರೀನಿವಾಸ ಮಂಜುಳವ್ರ ಮನೇಲಿ ಮಾಡಿದ್ದು. ಇದು ನೋಡಿ ನೆಕ್ಸ್ಟು ಲಕ್ಕೋಜನಹಳ್ಳಿಯಲ್ಲಿ ಮಾಡಿದ್ದು. ನೆನ್ಪಿಟ್ಕೊಳ್ಳಿ, ಇದು ಲಕ್ಕೋಜನಹಳ್ಳಿಯಲ್ಲಿ ಮಾಡಿದ್ದು ಹೋಮ. ನೆಕ್ಸ್ಟು ಇದಕ್ಕೆ ಮೊದಲು ಮಾಡಿದ್ದು ನಾವು ಗೂಳಿ ಹೊಸಳ್ಳಿ. ಆಮೇಲೆ ಇದು ನೋಡಿ ಲಕ್ಕೋಜನಹಳ್ಳಿ ಆಯಿತು. ಆಮೇಲೆ ಇದು ನೋಡಿ ಟಿ ನರಸೀಪುರ, ಅಲ್ಲಿ ಮಾಡಿದ್ದು ಹೋಮ. ಇದೆಲ್ಲ ಬೂದಿ, ಆಮೇಲೆ ಅರಿಶಿಣ, ಕುಂಕುಮ, ವಿಭೂತಿ, ಭಂಡಾರ, ಅಲ್ಲಿನ ಶಕ್ತಿ ಎಲ್ಲವನ್ನೂ ಕಲೆಕ್ಟ್ ಮಾಡಿ ನಾವು ಮಾಡಿದ್ವಿ. ಇದು ನೋಡಿ ನೆಕ್ಸ್ಟು ಗುಂಡಾಪುರ ಗುಡ್ಡ. ಗೊತ್ತಾಯ್ತಲ್ಲ ವೀಕ್ಷಕರೇ, ನೀವು ನೋಡಿದ್ರಲ್ಲ ಎಷ್ಟೆಲ್ಲ ಹೋಮ ಕುಂಡಗಳಲ್ಲಿ ಗಿಡಮೂಲಿಕೆಗಳನ್ನು ಭಸ್ಮ ಮಾಡಿ, ಈ ಗಿಡಮೂಲಿಕೆಗಳನ್ನು ಹೋಮ ಕುಂಡಗಳಲ್ಲಿ ಭಸ್ಮ ಮಾಡಿ ಹೋಮಗಳನ್ನು ಮಾಡಿ ಯಾವ್ಯಾವ ಕ್ಷೇತ್ರದಲ್ಲಿ ಇವುಗಳನ್ನು ನಾವು ಒಂದು ಅಂಜನವನ್ನು ತಯಾರು ಮಾಡಿದ್ದೀವಿ. ಸರ್ವ ಕಾರ್ಯ, ಸರ್ವ ದೈವಿ ಶಕ್ತಿ, ಸರ್ವ ಕಾರ್ಯಸಿದ್ಧಿಗೆ ಅಂಜನ ಇದು. ಸರ್ವ ದೈವಿ ಶಕ್ತಿಯ ಸರ್ವ ಕಾರ್ಯಸಿದ್ಧಿಗೆ ಅಂಜನ ಇದು. ಹೇಗೆ ತಯಾರು ಮಾಡಿದ್ದೀವಿ ಅನ್ನೋದು ಈ ವಿಡಿಯೋನ ನೋಡಿದ್ರ. ಈಗ ಈ ವಿಡಿಯೋ ಇಲ್ಲಿವರೆಗೂ ನೀವು ನೋಡಿದ್ರ, ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಬೇಕಾದರೆ ಈ ಸರ್ವ ದೈವಿ ಶಕ್ತಿ ಅಂಜನವನ್ನು ನೀವು ಪೋಸ್ಟ್ ಮೂಲಕ ತೊಗೋಬೋದು. ನನ್ನ ನಂಬರ್ ಇರುತ್ತೆ ಸ್ಕ್ರೀನ್ ಮೇಲೆ, ನೀವು ನನ್ನ ನಂಬರ್ ನೋಡ್ತಾ ಇದ್ದೀರ. ಉಪಯೋಗ ಮಾಡ್ಕೊಳ್ಳಿ. ಗೊತ್ತಾಯ್ತಲ್ಲ, ಉಪಯೋಗ ಮಾಡ್ಕೊಳ್ಳಿ. ನಿಮಗೆಲ್ಲ ಒಳ್ಳೆಯದಾಗಲಿ. ಹಾಗೆ ನೀವು ಪ್ರಯತ್ನ ಪಡಿ. ಹೆಚ್ಚಿನ ಮಾಹಿತಿ, ಹಾಗೆ ಮಂತ್ರಗಳು, ಮತ್ತೊಂದು ಈ ಗಿಡಮೂಲಿಕೆ ಬಗ್ಗೆ ಹೆಚ್ಚಿನ ಡೀಟೇಲು ಇನ್ನೂ ಬೇಕಂದರೆ ನೀವು ಇಲ್ಲಿ ಆನ್ಲೈನ್ ಕ್ಲಾಸಸ್ ಇರುತ್ತೆ ನಮ್ಮ ಗುರುಕುಲದಲ್ಲಿ, ಕಲಿಬೋದು. ಯಂತ್ರ, ತಂತ್ರ, ಮಂತ್ರ ಇದೆಲ್ಲ ಕಲಿಬೋದು. ಸಪ್ತಚಕ್ರಗಳ ಸಾಧನೆ, ಕುಂಡಲಿ ಸಾಧನೆ ಕಲಿಬೋದು. ಹಾಗೆ ಇವೆಲ್ಲ ಮಾಡೋದನ್ನು ನೀವು ಕಲಿಬೋದು. ಓಕೆನಾ? ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹಾಕ್ಕೊಳ್ಳಿ. ಹಾಗೆ ಹಿಂದಿನ ಭಾಗ ನೋಡಿ, ಮುಂದಿನ ಭಾಗ ನೋಡಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಸರ್ವ ದೈವಿ ಶಕ್ತಿ ಅಂಜನಾ ಹಾಗೆ ಪುಣ್ಯತೀರ್ಥ ಕ್ಷೇತ್ರಗಳ ಒಂದು ಆಶೀರ್ವಾದ, ಆ ಒಂದು ಶಕ್ತಿಯ ಮಹಿಮೆ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಹಿಂದಿನ ಭಾಗ ನೋಡಿ, ಮುಂದಿನ ಭಾಗ ನೋಡಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.